ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸದ ಆನ್ಲೈನ್ ಪಾಠಕ್ಕೆ ತಮಗೆ ಸ್ವಾಗತ. ನಾವು ಪ್ರಥಮ PUC ಇತಿಹಾಸದ ವಿಷಯದಲ್ಲಿ ಚೀನಾ ನಾಗರಿಕತೆಯನ್ನು ನೋಡ್ತಾ ಇದ್ದೀವಿ. ಪ್ರಾಚೀನ ನಾಗರಿಕತೆಗಳಲ್ಲಿ ಚೀನಾ ನಾಗರಿಕತೆ. ಈಗಾಗಲೇ ನಾವು 2 ಕ್ಲಾಸುಗಳಲ್ಲಿ ಚೀನಾ ನಾಗರಿಕತೆಯ ಪೀಠಿಕೆ, ರಾಜಕೀಯ ಇತಿಹಾಸ, ಸಾಮಾಜಿಕ ಆರ್ಥಿಕ ಸ್ಥಿತಿ, ಅದೇ ರೀತಿಯಾಗಿ ಸಾಹಿತ್ಯ, ಶಿಕ್ಷಣ, ಕಲಿಕೆ, ಬರವಣಿಗೆ, ಚೀನೀಯರ ಪ್ರಮುಖ ಅನ್ವೇಷಣೆಗಳು ಅಥವಾ ಸಂಶೋಧನೆಗಳು ಈ ವಿಚಾರದಲ್ಲಿ ನೋಡಿದ್ದೀವಿ. ಇವತ್ತು ನಾವು ಚೀನಾ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ತತ್ವಜ್ಞಾನ ಈ ವಿಷಯಗಳಡಿಯಲ್ಲಿ ನಾವು ಹಲವು ಮಹತ್ವದ ಮಾಹಿತಿಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಈ ವಿಚಾರವನ್ನು ಹೇಳ್ತಾ ಇರುವಂತಹ ನಾನು SS ಶಿವಪ್ಪ, ಇತಿಹಾಸ ಉಪನ್ಯಾಸಕ, SKP ಪದವಿ ಪೂರ್ವ ಕಾಲೇಜ್, ಅರೆಯಂಗಡಿ, ಹೊನ್ನಾವರ, ಉತ್ತರ ಕನ್ನಡ. ಚೀನಾ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪ ಏನಾಗಿತ್ತು? ಚೀನೀಯರ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಚೀನೀಯರು ಯಾವ ರೀತಿಯಾದಂತಹ ಕಲೆಯನ್ನು ಅಭಿವೃದ್ಧಿಪಡಿಸಿದರು, ಅವರ ಕಲೆ ಮಹತ್ವವನ್ನು ಯಾವ ಭಾಗದಲ್ಲಿ ಪಡ್ಕೊಂಡದ ಎಂಬಂತಹ ಒಂದು ವಿಚಾರ ನಾವಿಲ್ಲಿ ನೋಡೋಣ. ಚೀನೀಯರ ಕಲೆ ವಿಶೇಷವಾಗಿ 3 ಪ್ರಮುಖ ಹಂತಗಳಲ್ಲಿ ಅಥವಾ ಭಾಗಗಳಲ್ಲಿ ಅರಳಿದೆ. ಮೊದಲನೇದ್ದು ಚಿತ್ರಕಲೆ, ಎರಡನೇದ್ದು ಮೂರ್ತಿಕಲೆ ಮತ್ತು ಮೂರನೇದ್ದು ಮಣ್ಣು ಹಾಗೂ ಗಾರೆಯ ಮೂರ್ತಿಗಳಲ್ಲಿ ಅರಳಿದೆ ಅಂತ ಸಂಶೋಧನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಡ್ರಾಯಿಂಗ್, ಸ್ಕಲ್ಪ್ಚರ್ ಅಂಡ್ ಟೆರಕೋಟಾ ಫಿಗರ್ಸ್. ಅದರಲ್ಲಿ ಮೊದಲನೇದ್ದು ಚಿತ್ರಕಲೆ. ಚೀನೀಯರು ಅದ್ಭುತವಾದಂತಹ ಚಿತ್ರಕಲೆಯನ್ನು ಅರಳಿಸಿದ್ದಾರೆ. ಚಿತ್ರಕಲೆಯನ್ನು ಅವರು ರೇಷ್ಮೆ ಬಟ್ಟೆಗಳ ಮೇಲೆ ಬಿಡಿಸ್ತಾ ಇದ್ರು, ಗೋರಿಯ ಗೋಡೆಗಳ ಮೇಲೆ ಬಿಡಿಸ್ತಾ ಇದ್ರು, ಮಡಿಕೆಗಳ ಮೇಲೆ ಬಿಡಿಸ್ತಾ ಇದ್ರು ಮತ್ತು ಕಾಗದಗಳ ಮೇಲೆ ಅವರು ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಈಗಾಗಲೇ ಅನ್ವೇಷಣೆಯಲ್ಲಿ ನೋಡಿದ್ವಿ ನಾವು, ಏನು ಬರವಣಿಗೆಯ ಮತ್ತು ಚಿತ್ರ ಬಿಡಿಸುವಂತಹ ಕುಂಚವನ್ನು ಇವರು ಅನ್ವೇಷಣೆ ಮಾಡಿದಾರ ಅಲ್ವಾ? ಹಾಗಾದ್ರೆ ಆ ಒಂದು ಕುಂಚದ ಸಹಾಯದಿಂದಲೇ ಅವರು ಚಿತ್ರಕಲೆಯನ್ನು ಅದ್ಭುತವಾಗಿ ಅರಳಿಸಿದಾರ. ಅಂದ್ರೆ ಅವರು ಏನು ಸಂಶೋಧನೆ ಮಾಡಿದಾರ ಆ ಸಂಶೋಧನೆಯ ಎಲ್ಲ ರೀತಿಯಾದಂತಹ ಲಾಭವನ್ನು ಅವರು ಪಡ್ಕೊಂಡಿದ್ದಾರ. ಅದಕ್ಕಾಗಿ ಅವರು ತಮ್ಮ ಚಿತ್ರಗಳನ್ನು ರೇಷ್ಮೆ ಬಟ್ಟೆಗಳ ಮೇಲೆ, ಗೋರಿಯ ಗೋಡೆಗಳ ಮೇಲೆ, ಮಡಿಕೆಗಳ ಮೇಲೆ ಮತ್ತು ಕಾಗದಗಳ ಮೇಲೆ ಅವರು ಚಿತ್ರಿಸ್ತಾ ಇದ್ರು. ಅದರಲ್ಲಿ ಗೋರಿಗಳ ಮೇಲಿನ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಣೆ ಮಾಡ್ತಾ ಇದ್ವು ಅಂತ ನೋಡು. ಸತ್ತವರ ಚಿತ್ರಗಳ ಒಂದು ಆತ್ಮಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಆ ಚಿತ್ರಗಳು ಮಾಡ್ತಾ ಇದ್ದವು ಮತ್ತು ಅವರಿಗೆ ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾವ ಎಂಬಂತ ಒಂದು ನಂಬಿಕೆ ಚೀನೀಯರಲ್ಲಿ ಇತ್ತು. ಅದಕ್ಕಾಗಿ ಅವರು ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಆ ಚಿತ್ರಗಳು, ಗೋರಿಯ ಮೇಲಿರುವಂತಹ ಚಿತ್ರಗಳು ಸತ್ತವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶನ ಮಾಡ್ತಾ ಇದ್ವು ಎಂಬಂತಹ ಒಂದು ವಿಚಾರ ನಮ್ಗೆ ಗೊತ್ತಾಗ್ತದೆ. ದೇ ಪೇಂಟೆಡ್ ಆನ್ ಸಿಲ್ಕ್ ಕ್ಲಾತ್, tomb walls, pots and papers. Tomb paintings were means to protect the dead and help their souls to go to heaven. It is a Chinese drawing on the tomb. It is a miracle of the Chinese ಪೇಂಟಿಂಗ್ ಅಂತ ನಾವಿಲ್ಲಿ ಹೇಳಬಹುದು. ಅಂದ್ರೆ ಹೀಗೆ ಚೀನೀಯರು
ತಮ್ಮ ಕಲೆಯನ್ನು ಚಿತ್ರಕಲೆಯ ಮುಖಾಂತರ ಅತ್ಯದ್ಭುತವಾಗಿ ಅವರು ಅರಳಿಸಿದಾರ ಎಂಬಂತ ಒಂದು ವಿಚಾರ ಗೊತ್ತಾಗ್ತದ. ಅದರಂತೆ ಎರಡನೆಯ ಒಂದು ಅಂಶಪ್ಪ ಅಂದ್ರ ಮೂರ್ತಿಕಲೆ, ಸ್ಕಲ್ಪ್ಚರ್. ಮೂರ್ತಿ ಕಲೆಯ ಮೇಲೆಯೂ ಕೂಡ ಅವರು ತಮ್ಮ ಕಲೆಯನ್ನು ಅರಳಿಸಿದಾರ. ಮೂರ್ತಿ ಶಿಲ್ಪ. ಚೀನಿಯರು ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸ ಪ್ರತಿಮೆ ನಿರ್ಮಿಸುವಂತಹ ಮೂರ್ತಿ ಕಲೆಯನ್ನು ಅಭಿವೃದ್ಧಿಪಡಿಸಿದರು. ನೋಡಿ, ಕಂಚಿನಲ್ಲಿ ಲೋಹದ ಮೇಲೆ ಲೋಹಗಳನ್ನು ಉಪಯೋಗ ಮಾಡಿಕೊಂಡು ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆಗಳನ್ನು ನಿರ್ಮಿಸುವಂತಹ ಮೂರ್ತಿ ಕಲೆಯನ್ನು ಚೀನಿಯರು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದರು. ಆರ್ಟ್ ಆಫ್ ಕಾಸ್ಟಿಂಗ್ ಬ್ರಾಂಜ್ ಸ್ಟ್ಯಾಚ್ಯೂಸ್ ಆಫ್ ಆನಿಮಲ್ಸ್ ಅಂಡ್ ಮಾನ್ಸ್ಟರ್ಸ್ ಎಂಬಂತ ವಿಚಾರ ಗೊತ್ತಾಗ್ತದೆ. ನೋಡಿ, ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆ ನಿರ್ಮಿಸುವಂತಹ ಒಂದು ಮೂರ್ತಿ ಕಲೆ ಚಿತ್ರದಲ್ಲಿ ಗೊತ್ತಾಗ್ತದೆ. ನೋಡಿ, ರಾಕ್ಷಸರ ಒಂದು ಚಿತ್ರ, ಮೂರ್ತಿ ಚಿತ್ರ, ಅದನ್ನ ಕಂಚಿನಲ್ಲಿ ಅವರು ಅರಳಿಸಿದ್ದಾರೆ. ಅದರಂತೆ ಪ್ರಾಣಿಗಳ ಚಿತ್ರ, ಪ್ರಾಣಿ ಮತ್ತು ರಾಕ್ಷಸರ ಪ್ರತಿಮೆಗಳನ್ನು ನಿರ್ಮಿಸುವಂತಹ ಒಂದು ಮೂರ್ತಿ ಕಲೆಯನ್ನು ಇವರು ಅಭಿವೃದ್ಧಿಪಡಿಸಿದರು. ಈ ಒಂದು ಮೂರ್ತಿ ಕಲೆ ಶಾಂಗ್ ಮತ್ತು ಛೌ ಎಂಬಂತಹ ವಂಶಗಳ ಕಾಲಕ್ಕೆ ಅಭಿವೃದ್ಧಿಯಾಯಿತು. ನೋಡಿ, ಶಾಂಗ್ ಮತ್ತು ಛೌ ಎಂಬಂತಹ ವಂಶಗಳ ಕಾಲಕ್ಕೆ ಇದನ್ನ ಅವರು ಅಭಿವೃದ್ಧಿಪಡಿಸಿದರು. ಇವರ ಒಂದು ಮೂರ್ತಿ ಕಲೆಯನ್ನು ಅವರ ಬೌದ್ಧ ಧರ್ಮ ಪ್ರಭಾವಗೊಳಿಸಿತು. ಅಂದ್ರೆ ಬೌದ್ಧ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಇವರು ಮೂರ್ತಿ ಕಲೆಯನ್ನು ಅರಳಿಸಿದರು. ಅಂದ್ರೆ ಕಲೆಯಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಪ್ರಕಾರವಾದಂತಹ ಮೂರ್ತಿ ಕಲೆಯ ಒಂದು ಅಭಿವೃದ್ಧಿಗೆ ಅವರ ಬೌದ್ಧ ಧರ್ಮವೇ ಕಾರಣ ಆಗಿತ್ತು. ಬೌದ್ಧ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಅವರು ಮೂರ್ತಿ ಕಲೆಯನ್ನು ಅರಳಿಸಿದರು ಎಂಬಂತಹ ಒಂದು ವಿಚಾರ. ಹಾಗಾಗಿ ಬುದ್ಧಿಸಂ ಇನ್ಫ್ಲುಯೆನ್ಸ್ಡ್ ದ ಸ್ಕಲ್ಪ್ಚರ್ and the statue of Bodhisattva carved in stone are found in large numbers. ಕಲ್ಲಿನಲ್ಲಿ ನಿರ್ಮಿಸಿದಂತಹ ಬೋಧಿಸತ್ವನ ಮೂರ್ತಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮಗ ಚೀನಾದಲ್ಲಿ ದೊರಕಿದಾವೆ. ನೋಡಿ, ಕಲ್ಲಿನಲ್ಲಿ ನಿರ್ಮಿಸಿದಂತಹ ಬೋಧಿಸತ್ವನ ಮೂರ್ತಿಗಳು. ಬೋಧಿಸತ್ವ ಅಂದ್ರೆ ಬುದ್ಧನನ್ನು ಬೋಧಿಸತ್ವದ ಒಂದು ಪ್ರಕಾರದಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ರು. ಬೋಧಿಸತ್ವನ ಕಲ್ಲಿನ ಮೂರ್ತಿಗಳು ನಮಗೆ ದೊರಕಿದಾವ, ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಇಂತಹ ಸಾಕಷ್ಟು ಮೂರ್ತಿಗಳು, ಬೋಧಿಸತ್ವನ ಮೂರ್ತಿಗಳು ನಮಗೆ ಸಿಕ್ಕಿದಾವ. ಅಂದ್ರ ಇವು ನಮಗೆ ಚೀನಿಯರ ಮೂರ್ತಿ ಕಲೆಯ ಒಂದು ಪರಿಕಲ್ಪನೆಯನ್ನು ತೋರಿಸಿಕೊಡ್ತಾ ಇದ್ದಾವ. ಚೀನಿಯರು ಅತ್ಯಂತ ಅದ್ಭುತವಾದಂತಹ ಮೂರ್ತಿ ಕಲೆಯನ್ನು ತಮ್ಮ ಕಲೆಯ ಪ್ರಕಾರದಲ್ಲಿ ಅಭಿವೃದ್ಧಿಪಡಿಸಿದರ ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದ. ಅದೇ ರೀತಿಯಾಗಿ ಇವರ ಕಲೆಯ ಮತ್ತೊಂದು ಪ್ರಕಾರಪ್ಪ ಅಂತಂದ್ರ ವಿಶೇಷವಾಗಿ ಮಣ್ಣು ಮತ್ತು ಗಾರೆಯ ಮೂರ್ತಿಗಳು, ಟೆರಕೋಟಾ ಸ್ಕಲ್ಪ್ಚರ್. ನೋಡಿ, ಟೆರಕೋಟಾ ಸ್ಕಲ್ಪ್ಚರ್. ಚೀನಿಯರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ವಿಚಾರದ ಅಡಿಯಲ್ಲಿ ನಾವು ಕಲೆಯ ಪ್ರಭಾವವನ್ನು ಅಥವಾ ಕಲೆಯ ಪ್ರಭಾವ ಚೀನಿಯರಲ್ಲಿ ಎಷ್ಟಿತ್ತು ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ನಾವೀಗಾಗಲೇ ಚೀನಿಯರ ಚಿತ್ರಕಲೆ ಒಂದು ಭಾಗ, ಚೀನಿಯರ ಮೂರ್ತಿ ಶಿಲ್ಪ ಮತ್ತೊಂದು ಭಾಗ ನೋಡಿದ್ದೀವಿ. ಮೂರನೆಯ ಪ್ರಕಾರ ಮಣ್ಣು ಮತ್ತು ಗಾರೆಯ ಮೂರ್ತಿಗಳು, ಟೆರಕೋಟಾ ಸ್ಕಲ್ಪ್ಚರ್ಸ್. ನೋಡಿ, ಮಣ್ಣು ಮತ್ತು ಗಾರೆಯ ಮೂರ್ತಿಗಳು ನಮಗೆ ಚೀನಾದಲ್ಲಿ ಬಹಳ ಪ್ರಮಾಣದಲ್ಲಿ ಸಿಕ್ಕಿದಾವ. ಅದರಲ್ಲಿ 1ನೇ ಕ್ವೀನ್ ದೊರೆಯ ಗೋರಿಯಲ್ಲಿ ಜೋಡಿಸಲಾದಂತಹ ಸುಮಾರು 8,000 ಗಾರೆಯ ಮೂರ್ತಿಗಳ ಸೈನ್ಯವು ಮನುಷ್ಯರು ಮತ್ತು ಕುದುರೆಗಳ ಮೂರ್ತಿಗಳ ಜೀವಂತ ಆಕೃತಿಗಳನ್ನು ಹೋಲುತ್ತಿದ್ದಂತಹ ಬಹಳಷ್ಟು ಆಕರ್ಷಕವಾದಂತಹ ಒಂದು ಮೂರ್ತಿಗಳು ನಮಗೆ ಸಿಕ್ಕಿದಾವ. ನೋಡಿ, ಜೀವಂತವಾಗಿದ್ದಾವೇನೋ ಎಂಬಂತಹ ಒಂದು ಕಲ್ಪನೆ ನಮ್ಮ ನೋಡುಗರಿಗೆ ಆಗ್ತದೆ. ಚಿತ್ರದಲ್ಲಿ ನೋಡ್ಕೋತಾಗ್ತದೆ ನಿಮಗೆ. ಸುಮಾರು 8,000 ಗಾರೆಯ ಮೂರ್ತಿಗಳು. ಅಂದರೆ ಮಣ್ಣು ಮತ್ತು ಗಾರೆಯ ಮೂರ್ತಿಗಳ ಒಂದು ಶಿಲ್ಪವನ್ನು, ಒಂದು ಕಲೆಯನ್ನು ಅವರು ಎಷ್ಟು ಅದ್ಭುತವಾಗಿ ಅರಳಿಸಿದ್ದಾರೆ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಜೀವಂತ ಆಕೃತಿ ಏನಪ್ಪ, ಜೀವಂತವಾಗಿದ್ದಾವಪ್ಪ ಎಂಬಂಥ ಒಂದು ಕಲ್ಪನೆ ನಮಗೆ ಬರ್ತದೆ. ಅಂದ್ರೆ ಜೀವಂತ ಕಲೆಯ ಒಂದು ಬೆಳವಣಿಗೆಯನ್ನು
ಚೀನಿಯರು ಅಭಿವೃದ್ಧಿಪಡಿಸಿದಾರ, ಅತ್ಯಂತ ಆಕರ್ಷಕವಾಗಿದ್ದಾವ. ಮತ್ತೊಂದು ಚಿತ್ರದಲ್ಲಿ ಕೂಡ ಅದೇ ನಮಗೆ ಗೊತ್ತಾಗ್ತದೆ, ಎಷ್ಟು ಆಕರ್ಷಕವಾಗಿದೆ ನೋಡಿ, ಜೀವಂತ ಇದಾವೇನಪ್ಪ, ಸೈನಿಕರಿಗೆ ಸದ್ದೇ ಇದಾರಪ್ಪ, ನಡೀತಾ ಇದ್ದಾರ, ಅವ್ರು ಹೋಗ್ತಾ ಇದ್ದಾರ ಎಂಬಂಥ ಒಂದು ಭಾಸ ನೋಡುಗರಿಗೆ ನಮಗಾಗ್ತದೆ. ಅಂತಹ ಆಕರ್ಷಣೀಯವಾದಂತಹ ಆಕೃತಿಗಳನ್ನು, ಮಣ್ಣು ಮತ್ತು ಗಾರೆಯ ಒಂದು ಮೂರ್ತಿಗಳನ್ನು ಅವರು ತಮ್ಮ ಕಲೆಯ ಒಂದು ಸಾಧನೆಯಲ್ಲಿ ಮಾಡಿ ತೋರಿಸಿದಾರ ಎಂಬಂಥ ಒಂದು ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದ ಟೆರ್ರಕೋಟಾ ಆರ್ಮಿ assembled in the tomb of the first Qin Emperor consists of life-size images of more than 8,000 warriors and horses. ಹೀಗೆ ಚೀನಿಯರ ಕಲೆ ಅಭಿವೃದ್ಧಿಯಾಯಿತು. ನೋಡಿ, ಚೀನಿಯರ ಕಲೆ 3 ವಿಭಾಗದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಮೊದಲು ಚಿತ್ರಕಲೆ, ಎರಡನೇದು ಅವರ ಮೂರ್ತಿ ಶಿಲ್ಪ, ಮತ್ತು ಮೂರನೇದು ಮಣ್ಣು ಹಾಗೂ ಗಾರೆಯ ಮೂರ್ತಿಗಳು ಎಂಬಂತಹ 3 ವಿಭಾಗದ ಅಡಿಯಲ್ಲಿ ನಾವು ಚೀನಿಯರ ಕಲೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ರೀತಿಯಾಗಿ ಚೀನಿಯರು ತಮ್ಮ ಕಲೆಯನ್ನು ಅಭಿವೃದ್ಧಿಪಡಿಸಿದಾರ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಂತೆ ನಾವು ಮುಂದುವರೆದು ಅವರ ವಾಸ್ತುಶಿಲ್ಪವನ್ನು ನೋಡೋಣ. ಚೀನಿಯರ ವಾಸ್ತುಶಿಲ್ಪ ಏನಾಗಿತ್ತು, ಚೀನಿಯರ ಆರ್ಕಿಟೆಕ್ಚರ್. ಈ ಒಂದು ವಾಸ್ತುಶಿಲ್ಪದಲ್ಲಿ ನಾವು 2 ಪ್ರಮುಖವಾದಂತಹ ಚೀನಿಯರ ವಾಸ್ತುಶಿಲ್ಪ ಪ್ರಪಂಚವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಚೀನಿಯರು ಮಹಾನ್ ನಿರ್ಮಾಪಕರಾಗಿದ್ದಾರ. ನೋಡಿ, ಹೇಳ್ತಾ ಇದ್ದೀವಿ, ಇವರು ಮಹಾನ್ ನಿರ್ಮಾಪಕರು, ಮ್ಯಾಸಿವ್ ಕನ್ಸ್ಟ್ರಕ್ಟರ್. ಎಲ್ಲವೂ ಸಣ್ಣ ಸಣ್ಣದು ಇಲ್ವೇ ಇಲ್ಲ ಇವ್ರದ್ದು, ಎಲ್ಲ ದೊಡ್ಡ ದೊಡ್ಡ ಆದಂಥವುಗಳನ್ನೇ ಕಟ್ಟಿದ್ದಾರೆ, ಬೃಹತ್ ಆದಂಥವುಗಳನ್ನೇ ನಿರ್ಮಾಣ ಮಾಡಿದ್ದಾರೆ ವಾಸ್ತುಶಿಲ್ಪ ಪ್ರಪಂಚದಲ್ಲಿ. ಅಂದರೆ ವಾಸ್ತುಶಿಲ್ಪವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಮೊದಲನೇದಪ್ಪ ಅಂದರೆ ಚೀನಾದ ಮಹಾಗೋಡೆ. ಚೀನಾದ ಮಹಾಗೋಡೆ ಅವರ ಅತ್ಯಂತ ಮಹತ್ವದ ಮತ್ತು ಶಾಶ್ವತವಾಗಿ ಉಳಿಯುವಂತಹ ವಾಸ್ತುಶಿಲ್ಪ ಸಾಧನೆಯಾಗಿದೆ. ನೋಡಿ, ಈ ಒಂದು ಚೀನಾದ ಮಹಾಗೋಡೆ ಎಲ್ಲಿವರೆಗೆ ಇರ್ತದನೋ ಅಲ್ಲಿವರೆಗೆ ಚೀನಿಯರ ವಾಸ್ತುಶಿಲ್ಪ ಜಗತ್ತಿನಲ್ಲಿ ಶಾಶ್ವತವಾಗಿ ಇರ್ತದ. ಅಂತಹ ಶಾಶ್ವತವಾದಂತಹ ವಾಸ್ತುಶಿಲ್ಪ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಇದನ್ನು ಯಾಕೆ ಕಟ್ಟಿದ? ಮಂಗೋಲಿಯನ್ನರ ದಾಳಿಯಿಂದ ಚೀನಾವನ್ನು ರಕ್ಷಣೆ ಮಾಡಲಿಕ್ಕೆ, ಚೀನಾವನ್ನು ರಕ್ಷಿಸುವಂಥ ಒಂದು ಉದ್ದೇಶಕ್ಕಾಗಿ ಈ ಒಂದು ಚೀನಾದ ಮಹಾಗೋಡೆಯನ್ನು ಕಟ್ಟಿದಾರ. ಯಾರು ಕಟ್ಟಿದ್ದಾರೆ ಗೊತ್ತಿದೆಯಲ್ವಾ? ನೋಡಿದ್ದೀವಿ ನಾವು ಈಗಾಗಲೇ. ಈ ಒಂದು ಮಹಾಗೋಡೆಯನ್ನು ಕಟ್ಟುವಂಥ ಕೆಲಸ ಪ್ರಾರಂಭ ಮಾಡಿದಂತಹ ಚೀನಾದ ಪ್ರಸಿದ್ಧ ದೊರೆಯಾದಂತಹ ಶಿ ಹುವಾಂಗ್ಟಿ. ಶಿ ಹುವಾಂಗ್ಟಿ ಈ ಒಂದು ಚೀನಾದ ಮಹಾಗೋಡೆಯನ್ನು ನಿರ್ಮಿಸುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದ ಮೊಟ್ಟ ಮೊದಲ ಬಾರಿಗೆ. ಇದು ಅವರ ವಾಸ್ತುಶಿಲ್ಪದ ಅತ್ಯಂತ ಉನ್ನತವಾದಂತಹ ಒಂದು ಕೊಡುಗೆಯಾಗಿದೆ. ಈ ಒಂದು ಅದ್ಭುತವಾದಂತಹ ಚೀನಾದ ಮಹಾಗೋಡೆಯನ್ನು ಅವರು ವಾಸ್ತುಶಿಲ್ಪ ಪ್ರಪಂಚಕ್ಕೆ ಅವರು ಕೊಟ್ಟಂತಹ ಒಂದು ಮಹತ್ವದ ಕೊಡುಗೆಯಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಈ ಒಂದು ಚೀನಾದ ಮಹಾಗೋಡೆ 2380 ಕಿಲೋಮೀಟರ್ ಉದ್ದದ, 22 ಅಡಿ ಎತ್ತರದ ಮತ್ತು 20 ಅಡಿ ಅಗಲ ಇದೆ. ನೋಡಿ, ಮೇಲ್ಗಡೆ ಚೀನಾದ ಗೋಡೆಯ ಮೇಲ್ಗಡೆ ಇದು ಅಗಲ ಎಷ್ಟಿದೆ? 20 ಅಡಿ ಅಗಲ ಇದೆ, 22 ಅಡಿ ಎತ್ತರ ಇದೆ. ಸುಮಾರು ಇಡೀ ಚೀನಾವನ್ನೇ ಸಂಪೂರ್ಣವಾಗಿ ಸುತ್ತುವರೆದಂತಹ ಒಂದು ಗೋಡೆ ಇದು. ಸುಮಾರು 2380 ಕಿಲೋಮೀಟರ್ ಉದ್ದ ಇದೆ ಇದು. ಅದರಂತೆ ಪ್ರತಿ 3 ಮೀಟರ್ಗೆ ಅಥವಾ 3 ಅಡಿಗೆ ಒಂದರಂತೆ 40 ಅಡಿ ಎತ್ತರವಾದಂತಹ ವೀಕ್ಷಣಾ ಗೋಪುರಗಳನ್ನು ಅವರು ನಿರ್ಮಿಸಿದ್ದಾರೆ. ನೋಡಿ, ವಾಚಿಂಗ್ ಟವರ್ಸ್, ವೀಕ್ಷಣಾ ಗೋಪುರಗಳು, ವಾಚಿಂಗ್ ಟವರ್ಸ್ಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಚೀನಾದ ಗೋಡೆಯ ಮೇಲೆ. 2380 ಕಿಲೋಮೀಟರ್ ಉದ್ದ ಏನಿದೆ, 22 ಅಡಿ ಎತ್ತರ ಏನಿದೆ ಮತ್ತು 20 ಅಡಿ ಅಗಲವಾದಂಥ ಒಂದು ಪ್ರದೇಶದಲ್ಲಿ ಅವರು ಏನು ಮಾಡಿದಾರ? ಪ್ರತಿ 300 ಅಡಿಗೆ ಒಂದೊಂದರಂತೆ 400 ಅಡಿ ಎತ್ತರವಾದಂತಹ ವೀಕ್ಷಣಾ ಗೋಪುರಗಳನ್ನು ಕಟ್ಟಿದ್ದಾರೆ. ಸುಮಾರು 10,000 ವೀಕ್ಷಣಾ ಗೋಪುರಗಳನ್ನು ನಾವು ನೋಡಬಹುದಂತಲ್ಲಿ. ನೋಡಿ, ಚೀನಾದ ಗೋಡೆಯ ಸುತ್ತಲೂ, ಗೋಡೆಯ ಮೇಲ್ಭಾಗದಲ್ಲಿ ಶತ್ರುಗಳನ್ನ ನೋಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ
ವೀಕ್ಷಣಾ ಗೋಪುರಗಳನ್ನು ಅವರು ಕಟ್ಟಿದ್ದಾರೆ. ಅತ್ಯಂತ ಅದ್ಭುತವಾಗ್ಯದ, ಅತ್ಯಂತ ಉನ್ನತವಾದಂಥ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಈ ಒಂದು ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿ, ಇದು ಪ್ರಾಚೀನ ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗ್ಯದ. ನೋಡಿ, ಪ್ರಾಚೀನ ಜಗತ್ತಿನ ಅದ್ಭುತಗಳು ಈಗ ನೋಡಿದ್ದೀವಿ, ವಂಡರ್ಸ್ ಆಫ್ ದಿ ವರ್ಲ್ಡ್ಸ್ ನೋಡಿ, ಇನ್ ಆನ್ಸಿಯಂಟ್ ವರ್ಲ್ಡ್ ನೋಡಿ, ಜಗತ್ತಿನ ಪ್ರಾಚೀನ ಜಗತ್ತಿನ ಅದ್ಭುತಗಳಲ್ಲಿ ಚೀನಾದ ಮಹಾಗೋಡೆಯು ಕೂಡ ಒಂದು. ಅದರಂತೆ ಈ ಹಿಂದೆ ನಾವು ಅಧ್ಯಯನ ಮಾಡಿದಂತಹ 2 ನಾಗರಿಕತೆಗಳು ಕೂಡ ಒಂದೊಂದು ಅದ್ಭುತಗಳನ್ನು, ವಂಡರ್ಸ್ ಆಫ್ ದಿ ವರ್ಲ್ಡ್ಗಳನ್ನು ತಮ್ಮ ಕೊಡುಗೆಯನ್ನಾಗಿ ಕೊಟ್ಟದ. ಮೊದಲನೇದು ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡಿದ್ದೀವಿ. ಈಜಿಪ್ಟ್ ನಾಗರಿಕತೆಯ ಒಂದು ಅದ್ಭುತವಾದಂತಹ ಕೊಡುಗೆ ಯಾವುದಾಗಿತ್ತು? ಜಗತ್ತಿನ ಅದ್ಭುತ. ಈಜಿಪ್ಟ್ ನಾಗರಿಕತೆಯ ವಂಡರ್ಸ್ ಆಫ್ ದಿ ವರ್ಲ್ಡ್ ಯಾವುದಾಗಿತ್ತು? ಪಿರಮಿಡ್ ಆಗಿತ್ತು. ಅದರಂತೆ ಮೆಸ್ಪೋಟಮಿಯರು ಕೂಡ ಅತ್ಯಂತ ಅದ್ಭುತವಾದಂತಹ ಒಂದು ಪ್ರಾಚೀನ ಜಗತ್ತಿನ ಅದ್ಭುತವನ್ನು ಕೂಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಯಾವುದು? ತೂಗುವ ಉದ್ಯಾನ ನಿರ್ಮಿಸಿದಂಥವ ನೆಬುಕಡ್ನೆಜರ್ ಎಂಬಂತವ, ಅದು ಕೂಡ ಪ್ರಾಚೀನ ಜಗತ್ತಿನ ಅದ್ಭುತ. ಅದರಂತೆ ಚೀನಿಯರು ಕೂಡ ಪ್ರಾಚೀನ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದಂತಹ ಚೀನಾದ ಮಹಾಗೋಡೆಯನ್ನು ತಮ್ಮ ವಾಸ್ತುಶಿಲ್ಪದ ಕೊಡುಗೆಯನ್ನಾಗಿ ಅವರು ಕೊಟ್ಟಿದ್ದಾರೆ. ನೋಡಿ, ಇದು ವಂಡರ್ಸ್ ಆಫ್ ದಿ ವರ್ಲ್ಡ್ ಎಂಬ ಲಿಸ್ಟ್ನಲ್ಲಿ ಈ ಒಂದು ಮಹಾಗೋಡೆ ತನ್ನ ಹೆಸರನ್ನು ಉಳಿಸಿಕೊಂಡದ. ಅತ್ಯಂತ ಉನ್ನತವಾದಂತಹ ಒಂದು ಗೋಡೆ ಇದು ಆಗ್ಯದ. ಈ ಒಂದು ಗೋಡೆಯ ನಿರ್ಮಾಣ ಕೆಲಸ ಪ್ರಾರಂಭಿಸಿದವರು ಶಿ ಹುವಾಂಗ್ಟಿ. ಗೊತ್ತಿದೆ ನಮಗೆ, ಶಿ ಹುವಾಂಗ್ಟಿ ಈ ಒಂದು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡಿದ. ಎದಕ್ಕೆ ಕಟ್ಟಿದ? ವಿದೇಶಿ ದಾಳಿಯಿಂದ, ಅದರಲ್ಲಿ ವಿಶೇಷವಾಗಿ ಮಂಗೋಲಿಯನ್ನರ ದಾಳಿಯಿಂದ ಚೀನಾವನ್ನು ರಕ್ಷಣೆ ಮಾಡಬೇಕು ಎಂಬಂಥ ಒಂದು ಉದ್ದೇಶಕ್ಕಾಗಿ ಈ ಒಂದು ಮಹಾಗೋಡೆಯನ್ನು ಶಿ ಹುವಾಂಗ್ಟಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ. ಇದು ಚೀನಿಯರ ವಾಸ್ತುಶಿಲ್ಪ ಪ್ರಪಂಚದ ಅತ್ಯಂತ ಅದ್ಭುತವಾದಂತಹ ಒಂದು ಕೊಡುಗೆ ಎಂಬಂಥ ಒಂದು ವಿಚಾರ ನಮ್ಗೆ ಗೊತ್ತಾಗ್ತದೆ. ಶಿ ಹುವಾಂಗ್ಟಿಯ ನಂತರ ಕಾಲಾಂತರದಲ್ಲಿ ಬರುವಂತಹ ರಾಜರು ಈ ಒಂದು ಗೋಡೆಯ ಭಾಗಗಳನ್ನು ಪುನರ್ ನಿರ್ಮಾಣ ಮಾಡುವುದರೊಂದಿಗೆ ಹೊಸ ರೂಪ ಕೊಟ್ಟಿರುವುದು ಇದು ಇನ್ನೂ ಭದ್ರವಾಗಿ ನಿಂತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನೋಡಿ, ಈಗಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಪ್ಪ ಅಂತಂದ್ರೆ, ಶಿ ಹುವಾಂಗ್ಟಿಯ ನಂತರ ಬಂದಂತಹ ರಾಜರುಗಳು ಏನು ಮಾಡಿದರು? ಈ ಒಂದು ಗೋಡೆಯ ಭಾಗಗಳನ್ನು ಅವರು ಪುನರ್ ನಿರ್ಮಾಣ ಮಾಡಿದರು. ಅದಕ್ಕದು ಇನ್ನೂ ಭದ್ರವಾಗಿ ನಿಂತದ, ಇನ್ನೂ ಭದ್ರವಾಗಿ ನಮ್ಮನ್ನ ನೋಡ್ಲಿಕ್ಕೆ ಸಿಗ್ತದ. ಇಂತಹ ಅದ್ಭುತವಾದಂತಹ ವಾಸ್ತುಶಿಲ್ಪ ನಿರ್ಮಾಣವನ್ನು, ಬೃಹತ್ ನಿರ್ಮಾಣವನ್ನು, ಮಹಾನ್ ನಿರ್ಮಾಣವನ್ನು ಈ ಒಬ್ಬ ಚೀನಿಯರು ತಮ್ಮ ನಾಗರಿಕತೆಯಲ್ಲಿ ಮಾಡಿದಾರ ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ಅದರಂತೆ ಚೀನಿಯರ ವಾಸ್ತುಶಿಲ್ಪದ ಮತ್ತೊಂದು ಪ್ರಮುಖವಾದಂತಹ ಒಂದು ಕೊಡುಗೆ ಅಥವಾ ಮತ್ತೊಂದು ಮಹತ್ವವಾದಂತಹ ಒಂದು ಬೆಳವಣಿಗೆಯಪ್ಪ ಅಂದ್ರೆ ಅದು ಪಗೋಡಾಗಳು. ಪಗೋಡಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವು ಬೌದ್ಧ ದೇವಾಲಯಗಳನ್ನು ಪಗೋಡಾಗಳಂತ ಕರೀತಾರೆ. ನೋಡಿ, ಚೀನಿಯರು ಮಣ್ಣು ಮತ್ತು ಕಟ್ಟಿಗೆಗಳನ್ನು ಉಪಯೋಗಿಸಿ ಮಹಲ್ಗಳನ್ನು ಕಟ್ಟಿದ್ದಾರೆ. ಆದರೆ ಅವು ಈಗ ಉಳಿದಿಲ್ಲ. ನಮ್ಮ ಅವಶೇಷ ಯಾವ ಸಿಕ್ಕೇ ಇಲ್ಲ ನಮಗೆ, ಆಲ್ಮೋಸ್ಟ್ ಆಲ್ ಆಗಿ ಯಾವ ಅವರ ವಾಸ್ತುಶಿಲ್ಪದ ಪ್ರಕಾರಗಳ ಅಡಿಯಲ್ಲಿ ನಮಗೆ ದೊರಕಿಲ್ಲ. ಯಾಕಂದರೆ ಅವರು ಮಣ್ಣು ಮತ್ತು ಕಟ್ಟಿಗೆಗಳನ್ನು ಉಪಯೋಗಿಸಿ ಮಹಲ್ಗಳನ್ನು ನಿರ್ಮಾಣ ಮಾಡಿದ್ರು, ಅವು ನಾಶವಾಗಿ ಹೋಗಿಬಿಟ್ಟಿದ್ದಾವ. ಆದರೆ ವಾಸ್ತುಶಿಲ್ಪ ಪ್ರಪಂಚದಲ್ಲಿ ಪಗೋಡ ಎಂಬ ಬೌದ್ಧ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವರು ಪಗೋಡಾಗಳನ್ನು ನಿರ್ಮಿಸಿದ್ದಾರೆ, ಬೌದ್ಧ ದೇವಾಲಯಗಳು. ಯಾಕಂದರೆ ಬೌದ್ಧ ಧರ್ಮದ ಒಂದು ಪ್ರಭಾವ ಅವರ ಮೇಲೆ ಆಯ್ತಲ್ವ, ಚೀನಾದಲ್ಲಿ ಬೌದ್ಧ ಧರ್ಮ ಬೆಳವಣಿಗೆ ಬಂತಲ್ವ. ನೆಕ್ಸ್ಟ್ ನೋಡ್ತೀವಿ ಅವರ ಧಾರ್ಮಿಕ ಜೀವನದಲ್ಲಿ, ನಮ್ಗೆ ಧಾರ್ಮಿಕ ಸ್ಥಿತಿಯಲ್ಲಿ ನಮ್ಗೆ ಗೊತ್ತಾಗ್ತದೆ ಬೌದ್ಧ ಧರ್ಮ ಚೀನಾದಲ್ಲಿ ಅತ್ಯಂತ ಪ್ರಭಾವಿ ಧರ್ಮವಾಗಿ ನಿರ್ಮಾಣ ಆಯಿತು. ಅದಕ್ಕಾಗಿ ಬೌದ್ಧ ದೇವಾಲಯಗಳನ್ನು ಅವರು ನಿರ್ಮಾಣ ಮಾಡಿದರು. ಆ ದೇವಾಲಯಗಳನ್ನು ಪಗೋಡಾಗಳು ಅಂತ ಕರೀತಾರೆ. ದೇ ವೆರ್ ಬಿಲ್ಟ್ ಇನ್ ಮಡ್ ಆ್ಯಂಡ್ ವುಡ್. ದೇ ಬಿಲ್ಟ್ ಬುದ್ಧಿಸ್ಟ್ ಟೆಂಪಲ್ಸ್ ಕಾಲ್ಡ್ ಪಗೋಡಾಸ್. ಆ ಪಗೋಡಾಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಗೋಡಾಗಳು ಯಾವಾಗಿದ್ದವು? ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಗೋಡಗಳು ಚೀನಾದಲ್ಲಿ ನಮಗೆ ಇರುವಂತಹ ಪ್ರಮುಖವಾದಂತಹ ಪಗೋಡಗಳಪ್ಪ ಅಂದ್ರೆ ಜೈಂಟ್ ವೈಲ್ಡ್ ಗೂಸ್ ಪಗೋಡ ಎಂಬುದು, ಅದರಂತೆ ಜೇಡ್ ಪಗೋಡ ಎಂಬುದು, ಅದರಂತೆ ಫ್ಲಾಸ್ಕ್ ಪಗೋಡ ಪ್ರಮುಖವಾದಂಥವುಗಳು. ಅಂದರೆ ಕೇವಲ ಇವು 3 ಪಗೋಡಗಳಲ್ಲ, ನೂರಾರು ಸಾವಿರಾರು ಪಗೋಡಗಳಿದ್ದಾವೆ ಚೀನಾದಲ್ಲಿ. ಆ ಪಗೋಡಗಳಲ್ಲಿ ಅತ್ಯಂತ ಪ್ರಮುಖವಾದಂಥವುಗಳಪ್ಪ ಅಂದರೆ ಜೈಂಟ್ ವೈಲ್ಡ್ ಗೂಸ್ ಪಗೋಡ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಈ ಪಗೋಡ ಹೆಸರು
ಜೈಂಟ್ ವೈಲ್ಡ್ ಗೂಸ್ ಪಗೋಡಾ. ಈ ಒಂದು ಪಗೋಡ ಅವರ ಪ್ರಮುಖವಾದಂತಹ ಪಗೋಡಗಳಲ್ಲಿ ಒಂದಾಗ್ಯದ. ಅದರಂತೆ ಜೇಡ್ ಪಗೋಡ, ಫಲಾಸ್ ಪಗೋಡಗಳು ಕೂಡ ನಮಗೆ ಅಲ್ಲಿ ಕಾಣು ಬರ್ತಾವ. ಅದರಂತೆ ಪೀಕಿಂಗ್ನಲ್ಲಿ, ಚೀನಾದ ರಾಜಧಾನಿ ಪೀಕಿಂಗ್, ಬೀಜಿಂಗ್ ಅಂತ ಕರೀತಾರೆ, ಅಲ್ಲಿ ಹೊರಭಾಗದಲ್ಲಿರುವಂತಹ ಮಲಗಿದ ಬುದ್ಧನ ಪಗೋಡವು ಕೂಡ ಉಲ್ಲೇಖನೀಯವಾಗಿದೆ. ಚೀನಾದ ರಾಜಧಾನಿ, ಈಗಿನ ರಾಜಧಾನಿ ಆದಂತಹ ಬೀಜಿಂಗ್ನಲ್ಲಿ ಹೊರಭಾಗದಲ್ಲಿ ಒಂದು ಪಗೋಡ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಮಲಗಿದ ಬುದ್ಧನ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಅದರ ಮೇಲೆ ಅವರು ಪಗೋಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ಅದನ್ನು ಮಲಗಿದ ಬುದ್ಧನ ಪಗೋಡ ಅಂತ ಕರೀತಾ ಇದ್ದಾರೆ. ಅದುವೇ ಈ ಒಂದು ಮಲಗಿದ ಬುದ್ಧನ ಪಗೋಡ ಚಿತ್ರದಲ್ಲಿ ನಮಗೆ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿರುವಂತಹ ಒಂದು ಬುದ್ಧ ಮಲಗಿದ ಒಂದು ಭಂಗಿಯಲ್ಲಿ ದಾನ. ಅದಕ್ಕಾಗಿ ಇದನ್ನು ಮಲಗಿದ ಬುದ್ಧನ ಪಗೋಡ ಅಂತ ಕರಿತೀವಿ. ಇದೊಂದು ಅತ್ಯಂತ ಉಲ್ಲೇಖನೀಯವಾದಂತಹ ವಾಸ್ತುಶಿಲ್ಪದ ಚೀನೀಯರ ಕೊಡುಗೆ ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಅಂದರೆ ಒಟ್ಟಾರೆ ಈ ಒಂದು ಚೀನೀಯರ ಒಂದು ವಾಸ್ತುಶಿಲ್ಪದಲ್ಲಿ ನಾವು ಚೀನಾದ ಮಹಾಗೋಡೆ ನೋಡ್ತೀವಿ, ಅದರಂತೆ ಈ ಒಂದು ಪಗೋಡಗಳನ್ನು ನಾವು ನೋಡ್ತಾ ಇದ್ದೀವಿ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದರೆ ಚೀನೀಯರು ಈ ರೀತಿಯಾದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಪಂಚದ ಒಂದು ಅನಾವರಣವನ್ನು ಚೀನಾ ನಾಗರಿಕತೆಯಲ್ಲಿ ಮಾಡಿಕೊಂಡು ಬಂದಿದ್ದಾರಾ ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪ ಪ್ರಪಂಚದಲ್ಲಿ ಚೀನೀಯರು ತಮ್ಮದೇ ಆದಂತಹ ಗುರುತರವಾದಂತಹ ಕೊಡುಗೆಗಳನ್ನು, ಸಾಧನೆಗಳನ್ನು ಅವರು ಕೊಟ್ಟಿದ್ದಾರಾ ಎಂಬಂಥ ಒಂದು ವಿಚಾರ ಅವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ನಾವು ಚೀನಾದ ಇತಿಹಾಸದಲ್ಲಿ ನೋಡುವಂತಹ ಮತ್ತೊಂದು ಪ್ರಮುಖವಾದಂತಹ ಅಂಶಪ್ಪ ಅಂದ್ರೆ ಅವರ ತತ್ವಜ್ಞಾನ. ಜಗತ್ತಿನಲ್ಲಿ ತತ್ವಜ್ಞಾನದ ವಿಚಾರಗಳನ್ನು ಚೀನೀಯರು ಮೊಟ್ಟ ಮೊದಲ ಬಾರಿಗೆ ಪ್ರಚುರಪಡಿಸಿದರು ಎಂಬಂಥ ಒಂದು ವಿಚಾರ ನಾವಿಲ್ಲಿ ಹೇಳಬಹುದು. ನೋಡಿ, ಫಿಲಾಸಫಿ, ಚೀನಾದ ತತ್ವಜ್ಞಾನ. ಚೀನಾದಲ್ಲಿ ಅನೇಕ ಪ್ರಮುಖ ತತ್ವಜ್ಞಾನಿಗಳು ಉದಯರಾಗಿ ತತ್ವಜ್ಞಾನವನ್ನು ಜಗತ್ತಿಗೆ ಅವರು ಅನಾವರಣ ಮಾಡಿದಾರ, ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಚೀನಾದಲ್ಲಿ ಪ್ರಮುಖವಾಗಿ 3 ಪ್ರಮುಖ ತತ್ವಜ್ಞಾನಿಗಳು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದವ ಲಾವೋ ತ್ಸೆ ಎಂಬಂಥವನಾಗಿದ್ದಾನ, ಲಾವೋ ತ್ಸೆ. ಅದರಂತೆ ಎರಡನೇದವನು ಕನ್ಫ್ಯೂಸಿಯಸ್. ಎರಡನೇದವರು ಯಾರು? ಕನ್ಫ್ಯೂಸಿಯಸ್. ಅದರಂತೆ ಮೂರನೇದವರು ಮೆನ್ಸಿಯಸ್. ಮೂರನೇದವ ಯಾರು? ಮೆನ್ಸಿಯಸ್. ನೋಡಿ, ಚೀನಾದ ಪ್ರಮುಖ ತತ್ವಜ್ಞಾನಿಗಳು ಇವರು 3 ಜನ: ಲಾವೋ ತ್ಸೆ, ಕನ್ಫ್ಯೂಸಿಯಸ್, ಮೆನ್ಸಿಯಸ್. ಅತ್ಯಂತ ಪ್ರಮುಖ ಚೀನಾ ತತ್ವಜ್ಞಾನಿಗಳು. ಈ 3 ತತ್ವಜ್ಞಾನಿಗಳು ತಮ್ಮ ತತ್ವಜ್ಞಾನದ ಮುಖಾಂತರ ಅನೇಕ ಹೊಸ ವಿಚಾರಗಳನ್ನು ಜಗತ್ತಿಗೆ ಅವರು ನೀಡಿದಾರ. ಅದರಲ್ಲಿ ನಾವೀಗ ಒಬ್ಬೊಬ್ಬರನ್ನಾಗಿ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಬರುವಂಥವನು ಲಾವೋ ತ್ಸೆ. ಲಾವೋ ತ್ಸೆ ಚೀನಾದ ತತ್ವಜ್ಞಾನಿ, ಚಿತ್ರದಲ್ಲಿ ಇದೆ. ಈ ಒಬ್ಬ ಲಾವೋ ತ್ಸೆ, ಚೀನಾದ ತತ್ವಜ್ಞಾನಿಯಾದಂತಹ ಲಾವೋ ತ್ಸೆ ಚೌ ದೊರೆಗಳ ರಾಜ ಗ್ರಂಥಾಲಯದಲ್ಲಿ ಮೇಲ್ವಿಚಾರಕನಾಗಿದ್ದ, ಲೈಬ್ರರಿಯನ್ನಾಗಿದ್ದ. ನೋಡಿ, ಚೌ ದೊರೆಗಳ ರಾಜಮನೆತನದಲ್ಲಿ ಇವ ಗ್ರಂಥಾಲಯದಲ್ಲಿ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಅಪಾರವಾದಂತಹ ಜ್ಞಾನವನ್ನು ಅವ ಗ್ರಂಥಾಲಯದ ಮುಖಾಂತರ ಪಡ್ಕೊಂಡಿರಲಿಕ್ಕೆ ಸಾಕು. ಅದಕ್ಕಾಗಿ ಲಾವೋ ತ್ಸೆ ಎಂಬುದರ ಒಂದು ಅರ್ಥ ಏನಪ್ಪ ಅಂದ್ರೆ ಜ್ಞಾನ ವೃದ್ಧ ಎಂದ ಅರ್ಥ. ಲಾವೋ ತ್ಸೆ ಅಂದ್ರೆ ಜ್ಞಾನ ವೃದ್ಧ. ಜ್ಞಾನ ವೃದ್ಧ ಎಂಬಂತಹ ಒಂದು ಅರ್ಥದ ಒಂದು ಹೆಸರನ್ನು ಇವ ಇಟ್ಕೊಂಡಿದ್ದಾನೆ, ಲಾವೋ ತ್ಸೆ. ಅದರ ಒಂದು ಸಾರ್ಥಕತೆಯನ್ನು ಕೂಡ ಅವ ತನ್ನ ಹೇಳಿಕೆಗಳ ಮುಖಾಂತರ ಮಾಡಿರಲಿಕ್ಕೆ ಸಾಕು. ನೋಡಿ, ಲಾವೋ ತ್ಸೆ ಅಂತಂದ್ರೆ ಜ್ಞಾನ ವೃದ್ಧ ಅಂತ ಅರ್ಥ. ಇವನು ಯಾಕ ತತ್ವಜ್ಞಾನವನ್ನು ಅರಿಸಿಕೊಂಡು ಬಂದ? ಯಾಕಂದ್ರೆ ಇವನಿಗೆ ಚೀನಾದಲ್ಲಿರುವಂತಹ ಒಂದು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಅವನಿಗೆ ಹಿಡಿಸಲಿಲ್ಲ. ಚೀನಾದಲ್ಲಿರುವಂತಹ ಒಂದು ಅರಾಜಕತೆ ಇರಬಹುದು, ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇರಬಹುದು, ಅವನಿಗೆ ಹಿಡಿಸಲಿಲ್ಲ.
ಅದಕ್ಕಾಗಿ ಅವ ಏನು ಮಾಡಿದಪ್ಪ ಅಂದ್ರೆ ಬಹುದೂರ ಹೋಗಿ ಅಲ್ಲಿ ಅವ ತಾವೋ ತೇ ಚಿಂಗ್ ಎಂಬಂತಹ ಜೀವನ ಮಾರ್ಗ ಎಂಬಂಥ ಪುಸ್ತಕವನ್ನು ಬರೆದ. ನೋಡಿ, ತಾವೋ ತೇ ಚಿಂಗ್ ದ ವೇ ಆಫ್ ಲೈಫ್, ಜೀವನ ಮಾರ್ಗ ಅಂದರೆ ಜೀವನ ಹೇಗಿರಬೇಕು, ಜೀವನದ ಮಾರ್ಗ ಯಾವ ರೀತಿಯಾಗಿ ನಡಿಬೇಕು, ಯಾವ ರೀತಿಯಾಗಿ ಮುಂದುವರಿಬೇಕು ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ಅವನು ಈ ಒಂದು ತಾವೋ ತೇ ಚಿಂಗ್ ಎಂಬಂತಹ ಜೀವನ ಮಾರ್ಗ ದ ವೇ ಆಫ್ ಲೈಫ್ ಎಂಬಂಥ ಒಂದು ಪುಸ್ತಕವನ್ನು ಬರೆದ. ಆ ಪುಸ್ತಕದಲ್ಲಿ ತನ್ನ ಒಂದು ಬೋಧನೆಗಳನ್ನು ಅವ ಸಂಗ್ರಹ ಮಾಡಿದಾನ. ಈ ಒಬ್ಬ ಲಾವೋತ್ಸೆನ ಒಂದು ತತ್ವಜ್ಞಾನವನ್ನು ತಾವೋ ಸಿದ್ಧಾಂತ ಅಂತ ಕರಿತೀವಿ ನಾವು. ಅಂದರೆ ತಾವೋಯಿಸಮ್, ಹೀಸ್ ಫಿಲಾಸಫಿ ಈಸ್ ನೋನ್ ಆಸ್ ತಾವೋಯಿಸಮ್, ತಾವೋ ಸಿದ್ಧಾಂತ. ಲಾವೋತ್ಸೆನ ಸಿದ್ಧಾಂತದ ಹೆಸರು ತಾವೋ ಸಿದ್ಧಾಂತ, ತಾವೋಯಿಸಮ್ ಆಗಿತ್ತು. ಈ ಸಿದ್ಧಾಂತದ ಮುಖಾಂತರ ಅವನು ತತ್ವಜ್ಞಾನವನ್ನು ಚೀನಾದಲ್ಲಿ ಪ್ರಚುರಪಡಿಸಿದ, ಜಗತ್ತಿನಲ್ಲಿ ಪ್ರಚುರಪಡಿಸಿದ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಹಾಗಾದರೆ ಈ ಒಬ್ಬ ಲಾವೋತ್ಸೆ ಜ್ಞಾನ ವೃದ್ಧ ಎಂಬಂಥ ಅರ್ಥವನ್ನು ಬರುವಂಥ ಹೆಸರಿಟ್ಟುಕೊಂಡಂತಹ ಲಾವೋತ್ಸೆ ಏನು ಬೋಧನೆಗಳನ್ನು ಮಾಡಿದಾನ, ಅವನ ಬೋಧಿಸಿದಂತಹ ಒಂದು ತತ್ವಜ್ಞಾನ ಏನಾಗಿತ್ತು ಎಂಬಂಥ ಒಂದು ವಿಚಾರ ನೋಡೋಣ. ಲಾವೋತ್ಸೆನ ಬೋಧನೆಗಳು, ಸೇಯಿಂಗ್ಸ್ ಆಫ್ ಲಾವೋತ್ಸೆ. ಲಾವೋತ್ಸೆನ ಬೋಧನೆಗಳು ಏನಾಗಿದ್ದಾವ ಎಂಬಂಥ ಒಂದು ವಿಚಾರ. ಒಂದನೇದಾಗಿ ಅಹಿಂಸೆಯನ್ನು ಬೋಧಿಸಿದ. ನೋಡಿ, ಹಿಂಸೆಯನ್ನು ಮಾಡಬೇಡಿ, ಅಹಿಂಸೆ, ಅಹಿಂಸೋ ಪರಮೋ ಧರ್ಮ ಅಂತ ಏನು ಹೇಳ್ತಿದ್ದೀವಲ್ವ, ಹಾಗೆ ಅಹಿಂಸೆಯನ್ನು ಬೋಧಿಸಿದ. ಯಾಕಂದರೆ ಹಿಂಸೆ ತನ್ನ ಗುರಿಯನ್ನು ಸೋಲಿಸುತ್ತದೆ. ನೋಡಿ, ಹಿಂಸೆಯು ಗುರಿಯನ್ನು ಸೋಲಿಸ್ತಾ ಇದೆ. ನಾವು ಏನು ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀವೋ ಆ ಒಂದು ಗುರಿಯನ್ನು ಈಡೇರಿಸುವಲ್ಲಿ ಅಹಿಂಸೆಯ ಮಾರ್ಗವನ್ನು ಅನುಸರಣೆ ಮಾಡಿ, ಹಿಂಸೆಯನ್ನು ನೀವು ಅನುಸರಣೆ ಮಾಡಿದರೆ ನಿಮ್ಮ ಗುರಿಯನ್ನು ಅದು ಸೋಲಿಸ್ತಾ ಇದೆ ಅಂತ ಅವ ಹೇಳಿದ. ಅದಕ್ಕೆ ಅದನ್ನು ವಯಲೆನ್ಸ್ ಡಿಫೀಟ್ಸ್ ಇಟ್ಸ್ ಓನ್ ಎಂಡ್ಸ್ ಎಂಬಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾನ. ನೋಡಿ, ಅಹಿಂಸೆಯನ್ನು ಪರಿಪಾಲನೆ ಮಾಡಿ, ಹಿಂಸೆಯ ಮಾರ್ಗವನ್ನು ಅನುಸರಣೆ ಮಾಡಬೇಡಿ. ಹಿಂಸೆ ಅದು ಗುರಿಯನ್ನು ಸೋಲಿಸ್ತಾ ಇದೆ. ಅದಕ್ಕಾಗಿ ಅಹಿಂಸೆಯ ಮಾರ್ಗವನ್ನು ಅನುಸರಣೆ ಮಾಡಿ ನೀವು ಗುರಿಯನ್ನು ತಲುಪಿ ಎಂಬಂಥ ಒಂದು ಸಂದೇಶವನ್ನು ಲಾವೋತ್ಸೆ ತನ್ನ ಬೋಧನೆಗಳ ಮುಖಾಂತರ ಹೇಳ್ತಾನ. ಅದರಂತೆ ಎರಡನೇದಾಗಿ ಸಮಾಜ ಜಾಣರನ್ನು ಗೌರವಿಸಬೇಕು ಮತ್ತು ಹೊಸದನ್ನು ವಿರೋಧಿಸಬಾರದು ಅಂತ ಹೇಳಿದ. ಸಮಾಜ, ಯಾಕಂದ್ರೆ ಮಾನವ ಸಮಾಜ ಜೀವಿ ಅಲ್ವಾ. ಅದಕ್ಕಾಗಿ ಸಮಾಜ ಏನು ಮಾಡಬೇಕು ಅಂದ್ರೆ ಜಾಣರಾದಂತಹ ವ್ಯಕ್ತಿಗಳಿಗೆ ಗೌರವ ಕೊಡಬೇಕು ಸಮಾಜದಲ್ಲಿ. ಅಂದ್ರೆ ಅವರ ಒಂದು ಜ್ಞಾನಕ್ಕೆ, ಅವರ ಒಂದು ಬುದ್ಧಿಮತ್ತೆಗೆ ಗೌರವ ದೊರಕಿದಾಗ ಮಾತ್ರ ಆ ಒಂದು ಜ್ಞಾನ ಅಭಿವೃದ್ಧಿ ಹೊಂದದ, ಆ ಒಂದು ಜ್ಞಾನ ಪ್ರಚಾರಕ್ಕೆ ಒಳಗಾಗ್ತದ, ಆ ಒಂದು ಜ್ಞಾನ ವಿಶೇಷವಾದಂತಹ ಒಂದು ಬೆಳವಣಿಗೆಯನ್ನು ಸಮಾಜದಲ್ಲಿ ಮಾಡ್ತದ. ಅದು ಜಾಣರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಅಂತಹ ಜಾಣರನ್ನು ಸಮಾಜ ಗೌರವಿಸಿದರೆ ಸಮಾಜದ ಉದ್ಧಾರ ಆಗ್ತದ, ಸಮಾಜ ಬೆಳವಣಿಗೆ ಆಗ್ತದ. ಸಮಾಜ ಬೆಳವಣಿಗೆ ಆದ್ರೆ ನಾವೆಲ್ಲರೂ ಬೆಳವಣಿಗೆ ಆಗ್ತೀವಿ ಎಂಬಂತಹ ಉದಾತ್ತವಾದಂತಹ ಬೋಧನೆಗಳನ್ನ ನಾವು ಬೋಧಿಸಿದಾನ. ಆದರೆ ಸಮಾಜ ಹೊಸದನ್ನು ವಿರೋಧ ಮಾಡಬಾರ್ದು, ಹೊಸದನ್ನು ಸ್ವೀಕಾರ ಮಾಡಬೇಕು, ಹೊಸದನ್ನು ಸ್ವೀಕಾರ ಮಾಡಬೇಕು, ಜಾಣರನ್ನು ಗೌರವಿಸಬೇಕು. ಅಂದಾಗ ಸಮಾಜದ ಒಂದು ಬೆಳವಣಿಗೆ ಆಗ್ತದ. ಸಮಾಜದ ಬೆಳವಣಿಗೆಯಿಂದ ದೇಶದ ಬೆಳವಣಿಗೆ ಆಗ್ತದ, ನಮ್ಮ ಬೆಳವಣಿಗೆ ಆಗ್ತದ, ವ್ಯಕ್ತಿತ್ವದ ಒಂದು ವಿಕಾಸ ಆಗ್ತದ ಎಂಬಂಥ ಒಂದು ವಿಚಾರಧಾರೆಯನ್ನು ಲಾವೋತ್ಸೆ ತನ್ನ ಬೋಧನೆಗಳ ಮುಖಾಂತರ ಹೇಳಿದಾನ. ನೋಡಿ, ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಣೆ ಮಾಡಬೇಕಂತ ಲಾವೋತ್ಸೆ ಹೇಳಿದಾನ. ನೋಡಿ, ಮಾನವೀಯ ಮೌಲ್ಯಗಳು, ಮಾನವೀಯ ಮೌಲ್ಯಗಳಲ್ಲಿ ಪ್ರಾಮಾಣಿಕತೆಗೆ ಒಂದು ಉನ್ನತವಾದಂಥ ಸ್ಥಾನ ಇದೆ. ನೋಡಿ, ಪ್ರಾಮಾಣಿಕನಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ಜೀವನದಲ್ಲಿ ಶ್ರೇಷ್ಠರಾಗ್ತೀವಿ, ನಿಮ್ಮ ಹೆಸರು ಜನಜನಿತ ಆಗ್ತದ ಅಂತ ಹೇಳ್ತಾ ಇದ್ದೀವಿ. ನಾವು ದೊಡ್ಡವರಾಗಬೇಕಂತ ವಿಚಾರ ಮಾಡಬಾರ್ದು. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನೀವು ತನ್ನಿಂದ ತಾನೇ ದೊಡ್ಡವರಾಗ್ತೀರಾ. ಅದಕ್ಕಾಗಿ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಣೆ ಮಾಡಬೇಕು. ನೋಡಿ, ಈಗ ನೀವೇ ನೋಡಿ ವಿದ್ಯಾರ್ಥಿಗಳು, ನೀವೇ ನಿಮ್ಮದೇ ಉದಾಹರಣೆ ತಗೊಳ್ಳೋಣ. ನಿಮ್ಮ ಕರ್ತವ್ಯ ಏನು? ಕರ್ತವ್ಯ ಏನು? ವಿದ್ಯಾರ್ಥಿಗಳಲ್ವಾ, ನಿಮ್ಮ ಕರ್ತವ್ಯ ಏನು? ಅಭ್ಯಾಸ ಮಾಡೋದು ಅಲ್ವಾ, ಓದುವುದು, ಬರೆಯುವುದು ಅಲ್ವಾ. ಅದನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು.
ಯಾರ್ದಾದ್ರೂ ಒತ್ತಾಯಕ್ಕೆ ಮಾಡಕ್ಕೆ ಹೋಗಬೇಡಿ. ಪ್ರಾಮಾಣಿಕತೆಯಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದರೆ ನಿಮ್ಮ ಉದ್ಧಾರ ಹಾಗೆ ಆಗ್ತದ. ನೀವು ಪರೀಕ್ಷೆಯಲ್ಲಿ ಉನ್ನತವಾದಂಥ ಅಂಕಗಳನ್ನು ಪಡಿತೀರಿ, ಶ್ರೇಷ್ಠವಾದಂತಹ ಶ್ರೇಣಿಯಲ್ಲಿ ನೀವು ಉತ್ತೀರ್ಣರಾಗ್ತೀರಿ. ಅದಕ್ಕೆ ನಿಮ್ಮ ಪ್ರಾಮಾಣಿಕ ಕರ್ತವ್ಯವೇ ಸಾಕ್ಷಿ. ನೋಡಿ, ಅದಕ್ಕಾಗಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕತೆಯಿಂದ ಮಾಡಿ. ಪ್ರಾಮಾಣಿಕತೆಯ ಒಂದು ಕರ್ತವ್ಯ ನಿರ್ವಹಣೆ ಮಾಡಬೇಕು ಎಂಬಂಥ ಸಂದೇಶವನ್ನು ಲಾವೋ ತ್ಸೆ ನೀಡಿದಾನ. ಅದರಂತೆ ಜೀವನದಲ್ಲಿ ನಮ್ರತೆ ಇರಬೇಕು, ಮಿತವ್ಯಯವನ್ನು ಮಾಡಬೇಕು, ತ್ಯಾಗಶೀಲತೆ ಅವಶ್ಯ ಅಂತ ಇವು ಹೇಳಿದಾನ. ನೋಡಿ, ಜೀವನದಲ್ಲಿ ನಮ್ರತೆ ಇರಬೇಕು, ಹಂಬಲ್ ನಮ್ರತೆ ಇರಬೇಕು, ವಿಧೇಯತೆ ಇರಬೇಕು ಮತ್ತು ಮಿತವ್ಯಯವಿರಬೇಕು. ಎಲ್ಲವನ್ನು ಬೇಕಾಬಿಟ್ಟಿಯಾಗಿ ವ್ಯಯ ಮಾಡುವುದಲ್ಲ, ಖರ್ಚು ಮಾಡುವುದಲ್ಲ, ಅದರಲ್ಲಿ ಮಿತವ್ಯಯ ಇರಬೇಕು ಮತ್ತು ತ್ಯಾಗಶೀಲತೆ ಅವಶ್ಯ ಅಂತ ಇವು ಹೇಳಿದಾನ. ತ್ಯಾಗಶೀಲತೆ ಮತ್ತೊಬ್ಬರಿಗೆ ಏನು ಬೇಕೋ ಅದನ್ನು ನಾವು ನೀಡಬೇಕು. ತ್ಯಾಗಶೀಲತೆ ಅವಶ್ಯ ಅಂತ ಹೇಳಿದಾಗ ಜೀವನದ ಮಾನವೀಯ ಮೌಲ್ಯಗಳಿವು. ನೋಡಿ, ನಮ್ರತೆ, ಮಿತವ್ಯಯ, ತ್ಯಾಗಶೀಲತೆ ಅವಶ್ಯ ಅಂತ ಲಾವೋ ತ್ಸೆ ಹೇಳಿದಾನ. ಅದರಂತೆ ಲೌಕಿಕ ಭೋಗ ಜೀವನ, ಅಧಿಕಾರ, ಸಂಪತ್ತುಗಳು ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ತರಲಾರವು. ನೋಡಿ, ಭೋಗ ಜೀವನ, ಅಧಿಕಾರ, ಸಂಪತ್ತು ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ತರಲಾರವು ಅಂತ ಹೇಳಿದಾನ. ಯಾಕಂದ್ರೆ ಉದಾಹರಣೆ ಕೊಡ್ತಾ ಇದೆ ನೋಡಿ, ಲೌಕಿಕ ಭೋಗ ಜೀವನ ಎಂಬುದಕ್ಕೆ ಅದು ಮಾನಸಿಕ ನೆಮ್ಮದಿ ಯಾಕೆ ತರಲಾರವು ಎಂಬುದಕ್ಕೆ. ಒಬ್ಬ ಸನ್ಯಾಸಿ ಇದ್ದ. ಸನ್ಯಾಸಿ ಒಂದು ಗುಡಿಸಲು ಕಟ್ಟಿಕೊಂಡು ತನ್ನ ಸನ್ಯಾಸ ಜೀವನವನ್ನು ಮಾಡ್ತಾ ಇದ್ದ. ಆದರೆ ಆ ಗುಡಿಸಲಿನಲ್ಲಿ ಒಂದು ಇಲಿ ವಾಸ ಮಾಡ್ತಾ ಇತ್ತು. ಇಲಿ ಇತ್ತು. ಆ ಇಲಿ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಸನ್ಯಾಸಿಯ ಕೌಪೀನವನ್ನು ಕಡಿತಾ ಇತ್ತು. ಕಡದವನ ಕೌಪೀನವನ್ನು ಹಾಳು ಮಾಡ್ತಾ ಇತ್ತು. ಅದಕ್ಕೆ ಸನ್ಯಾಸಿ ವಿಚಾರ ಮಾಡಿದ, ಇಲಿಯನ್ನು ಯಾವ ರೀತಿ ಸಾಯಿಸಬೇಕು. ಅದಕ್ಕಾಗಿ ಅವ ಸನ್ಯಾಸಿ ಏನು ಮಾಡಿದನಪ್ಪ ಅಂತಂದ್ರೆ ಒಂದು ಬೆಕ್ಕನ್ನು ಸಾಕಿದ. ಇಲಿ ಹಿಡಿಲಿಕ್ಕೆ ಬೆಕ್ಕನ್ನು ಸಾಕಿದ. ಬೆಕ್ಕು ಬಂತು, ಬೆಕ್ಕು ಇಲಿಯನ್ನು ಸಂಹಾರ ಮಾಡ್ತು, ಆವಾಗ ಜೀವನ ನಡೀತು. ಅದಕ್ಕೆ ಆ ಒಂದು ಬೆಕ್ಕಿಗೆ ಆಹಾರ ಬೇಕಲ್ವ, ಹಾಲು ಬೇಕಾಗ್ತದಕ್ಕೆ. ಮತ್ತು ಬೆಕ್ಕನ್ನು ಸಾಕಿದ್ದೀವಪ್ಪ ಅಂದ್ರೆ ಅದಕ್ಕೆ ಆಹಾರ ಕೊಡಬೇಕಲ್ವ. ಅದಕ್ಕಾಗಿ ಅವ ಏನು ಮಾಡಿದ, ಬೆಕ್ಕಿಗೆ ಹಾಲು ಬೇಕಂತ ಹೇಳ್ಬಿಟ್ಟು ಒಂದು ಗೋವನ್ನು ಸಾಕಿದ, ಒಂದು ಆಕಳನ್ನು ಸಾಕಿದ. ಆಕಳನ್ನು ತೊಗೊಂಬಂದ. ಅದಕ್ಕೆ ಆದ್ದರಿಂದ ಹಾಲನ್ನು ಸಂಗ್ರಹ ಮಾಡಿ ಈ ಒಂದು ಬೆಕ್ಕಿಗೆ ಕೊಟ್ಟ. ಆನಂತರ ಆಕಳ ಬಂದಿದ್ದಪ್ಪ ಅಂದ್ರೆ ಅದರ ಒಂದು ದೇಖರೇಖೆ ಮಾಡಬೇಕಲ್ವ, ಅದರದ್ದು ಒಂದು ಸಂಭಾಲನೆ ಮಾಡಬೇಕಲ್ವ. ಅದು ಮಾಡಲಿಕ್ಕೆ ಈ ಸನ್ಯಾಸಿಯಿಂದ ಆಗಲಿಲ್ಲ. ಸನ್ಯಾಸಿ ಬೇಡಾಗಿತ್ತು ಅವನಿಗೆ, ಆದರೂ ಇನ್ನೂ ಆಸೆ ಬಂತು. ಅದಕ್ಕೆ ಅವ ಬೆಕ್ ತೊಗೊಂಡ, ಆಕಳ ಸಾಕಿದ. ಆಕಳ ಸಂಭಾಲನೆ ಮಾಡಲಿಕ್ಕೆ ಅವ ಏನು ಮಾಡಿದಪ್ಪ ಅಂದ್ರೆ ಅದರ ಎಲ್ಲ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅವ ಏನು ಮಾಡಿದಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬೇಕು, ಒಬ್ಬ ಮಹಿಳೆ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದಪ್ಪ ಅಂದ್ರೆ ಅವ ಮದುವೆ ಮಾಡಿಕೊಂಡ. ಅದು ನೋಡ್ಲಿಕ್ಕೆ ಬೇಕಲ್ಲ. ಸನ್ಯಾಸಿ ಬೇಡಾಗಿತ್ತಿದ್ದೆವು ಅವನಿಗೆ. ಮದುವೆ ಮಾಡಿಕೊಂಡ. ಅವಳು ಬಂದ್ಲು, ಅವಳೆಲ್ಲ ಆಕಳ ಇದನ್ನು ನೋಡಿಲ್ದು, ಆಕಳ ಸಂಭಾಲನೆ ಮಾಡಿದ್ಲು, ಎಲ್ಲ ಗುಡಿಸಲನ್ನ ಸಂಭಾಲನೆ ಮಾಡಲಿಕ್ಕೆ ಅವಳು ಕಾರ್ಯಪ್ರವೃತ್ತಳಾದ್ಲು. ಆದರೂ ಕೂಡ ಸನ್ಯಾಸಿಗೆ ಮಾನಸಿಕ ನೆಮ್ಮದಿ ಸಿಗಲೇ ಇಲ್ಲ ಅವನಿಗೆ. ನೋಡಿ, ಮಾನಸಿಕ ನೆಮ್ಮದಿ ಸಿಗೋದಿಲ್ಲ. ಯಾಕಂದ್ರೆ ಮದುವೆ ಆಯಿತು. ಮದುವೆ ಆದ ತಕ್ಷಣ ಅವನಿಗೆ ಏನಾಯಿತು, ಮಕ್ಕಳಾಗಬೇಕು. ನೋಡಿ, ಮಕ್ಕಳಾದ ಮೇಲೆ ಅವರಿಗೆ ಶಿಕ್ಷಣ ಕೊಡಬೇಕು, ಹಣವನ್ನು ಗಳಿಸಬೇಕು. ನೋಡಿ, ಸನ್ಯಾಸಿ ಆಗಿದೆ ಅಂತ ಇವ. ಈ ರೀತಿಯಾದಂಥ ಒಂದು ಲೌಕಿಕ ಭೋಗ ಜೀವನ ಮನಸ್ಸಿಗೆ ನೆಮ್ಮದಿ ತರಂಗಿಲ್ಲ ಅಂತ ಒಂದಾದ ನಂತರ ಒಂದು ನಮಗೆ ಆಸೆಗಳು ಬೆಳೀತಾನ ಹೋಗ್ತಾವ. ನಮ್ಮ ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗ್ತದೆ ಎಂಬಂಥ ಒಂದು ತತ್ವಜ್ಞಾನವನ್ನು ಲಾವೋ ತ್ಸೆ ತನ್ನ ಬೋಧನೆಗಳ ಮುಖಾಂತರ ಬೋಧಿಸಿದ್ದಾನೆ. ನೋಡಿ, ಲೌಕಿಕ ಭೋಗ ಜೀವನ ಮತ್ತು ಅಧಿಕಾರ ಕೂಡ ಹಾಗೇನೆ. ಒಂದು ಅಧಿಕಾರ ಬಂತಪ್ಪ ಅಂದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅಧಿಕಾರ ಬರಬೇಕು ಎಂಬಂಥ ಒಂದು ಆಸೆ ಬೆಳಗ್ತದೆ. ಅದೇ ರೀತಿಯಾಗಿ ಸಂಪತ್ತು. ನೋಡಿ, ಸ್ವಲ್ಪ ಎಷ್ಟು ಸಂಪತ್ತಿದ್ರೂ ಕೂಡ ನಮಗೆ ಸಾಕಾಗನೇ ಇಲ್ಲ, ಇನ್ನೂ ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಎಂಬಂಥ ಒಂದು ಆಸೆ ಬಿಡ್ತದಲ್ಪ. ಅವಾಗ ಏನಾಗ್ತದೆ, ನಮ್ಮ ಮಾನಸಿಕ ನೆಮ್ಮದಿ ಹಾಳಾಗಿ ಹೋಗ್ತದೆ. ಅದಕ್ಕೆ ಲಾವೋ ತ್ಸೆ ಹೇಳಿದ, ಲೌಕಿಕ ಭೋಗ ಜೀವನ, ಅಧಿಕಾರ, ಸಂಪತ್ತುಗಳು ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ತರಲಾರವು. ಅದಕ್ಕಾಗಿ ಅವುಗಳನ್ನು ನೀವು ಬಿಟ್ಟರೆ ಒಳ್ಳೆಯದು. ನೋಡಿ, ಅವುಗಳನ್ನು ಬಿಟ್ಟು ಜೀವನ ಮಾಡಿದಾಗ ನಿಮಗೆ ಮಾನಸಿಕ ನೆಮ್ಮದಿ ಸಿಗ್ತದ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದ. ಅದಕ್ಕೆ ಹೇಳ್ತಾ ಇದ್ದೀವಿ, ಪೀಸ್ ಈಸ್ ನಾಟ್ ಎ ಸೀಸನ್, ಇಟ್ ಈಸ್ ಎ ವೇ ಆಫ್ ಲೈಫ್. ನೋಡಿ, ಪೀಸ್ ಶಾಂತಿ, ಮನಸ್ಸಿಗೆ ಒಂದು ಶಾಂತಿ ಬೇಕಪ್ಪ ಅಂದ್ರೆ ನಾವು ಇವುಗಳನ್ನು
ತ್ಯಾಗ ಮಾಡಬೇಕು, ಅವುಗಳ ಒಂದು ನಿಯಂತ್ರಣ ಮಾಡಬೇಕು, ಅಂದಾಗ ಮಾತ್ರ ಶಾಂತಿ ದೊರಕ್ತದ ಎಂಬ ಸಂದೇಶ ಅವನದಾಗಿತ್ತು. ಮುಂದುವರೆದು ಅವನ 6ನೆಯ ಒಂದು ಬೋಧನೆ ಏನಾಗಿತ್ತಪ್ಪ ಅಂದ್ರೆ, ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವರಾಗಿರಬೇಕು, ಅಷ್ಟೇ ಅಲ್ಲದೆ ಕೆಟ್ಟವರಿಗೂ ಕೂಡ ಒಳ್ಳೆಯವರಾಗಿರಬೇಕು. ನೋಡಿ, ಒನ್ ಶುಡ್ ಬಿ ಗುಡ್ ಟು ದ ಗುಡ್ ಆ್ಯಂಡ್ ಗುಡ್ ಟು ಇವಿಲ್. ನೋಡಿ, ಮನುಷ್ಯ ಒಳ್ಳೆಯವರಿಗೂ ಒಳ್ಳೆಯವರಾಗಿರಬೇಕು, ಕೆಟ್ಟವರಿಗೂ ಒಳ್ಳೆಯವರಾಗಿರಬೇಕು. ಒಳ್ಳೆಯದಲ್ವಾ? ಎಂಥ ಸಂದೇಶ ನೋಡಿ ಒಂದು. ಮನುಷ್ಯ ಒಳ್ಳೆಯವರಿಗೂ ಒಳ್ಳೆಯವರಾಗಿರಬೇಕು ಮತ್ತು ಕೆಟ್ಟವರಿಗೂ ಕೂಡ ಒಳ್ಳೆಯವರಾಗಿರಬೇಕು. ನಾವು ಹೇಳ್ತೀವಿ ಕೆಟ್ಟವರಾಗಿರೋಣ, ಒಳ್ಳೆಯವರಾಗೋಣ ಅಂತೀವಿ. ಆದರೆ ಅವನ ಸಂದೇಶ ಅದು ಆಗಿರಲಿಲ್ಲ. ನೋಡಿ, ಕೆಟ್ಟವರಿಗೆ ಕೆಟ್ಟವರಾದರಪ್ಪ ಅಂತಂದರೆ ನಿಮಗೆ ಅವರಿಗೆ ನಡುವಿನ ವ್ಯತ್ಯಾಸ ಏನು? ಇನ್ನು ಅವರೇ ಆಗ್ತೇ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾನವ, ಒಳ್ಳೆಯವರಿಗೆ ಒಳ್ಳೆಯವರಾದಂಗೆ ಕೆಟ್ಟವರಿಗೆ ಕೂಡ ನೀವು ಒಳ್ಳೆಯವರಾಗಿರಬೇಕು. ನೋಡಿ, ಎಂಥ ತತ್ವಜ್ಞಾನ ಅಲ್ವಾ ಇದು? ಸರಳವಾದಂಥ ಒಂದು ನಿವೇದನೆ ಅಲ್ವಾ? ನೋಡಿ, ಎಂತಹ ಒಂದು ಉನ್ನತವಾದಂಥ ಸಂದೇಶಗಳನ್ನು ಚೀನಾ ತತ್ವಜ್ಞಾನಿಯಾದಂತಹ ಲಾವೋ ತ್ಸೆ ನೀಡಿದಾನ ಎಂಬಂಥ ಒಂದು ವಿಚಾರ ನಮ್ಗೆ ಗೊತ್ತಾಗ್ತದೆ. ಮುಂದುವರೆದು ಮತ್ತೊಂದು ಬೋಧನೆ ಏನಪ್ಪ ಅಂದ್ರೆ, ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡುತ್ತವೆ. ನೋಡಿ, ದ ಥಿಂಗ್ಸ್ ಇನ್ ದ ನೇಚರ್ ವರ್ಕ್ ಸೈಲೆಂಟ್ಲಿ. ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡ್ತಾ ಇರ್ತಾವ. ಯಾಕಂದ್ರೆ ನಿಸರ್ಗದಲ್ಲಿರುವಂಥ ವಸ್ತುಗಳಿಗೆ ಮಾತಾಡ್ಲಿಕ್ಕೆ ಬರಲ್ಲ, ಆದ್ರೆ ಅವು ಮೌನವಾಗಿ ತಮ್ಮ ಕೆಲಸ ತಾವು ಮಾಡ್ತಾನೆ ಇರ್ತಾವ. ನಿಸರ್ಗದಲ್ಲಿ ಯಾವುದೇ ಒಂದು ವಸ್ತು ತಗೊಳ್ಳಿ ನೀವು, ಅವು ತಮ್ಮ ಕೆಲಸಗಳನ್ನು ಮಾಡ್ತಾನೆ ಇರ್ತದೆ. ಈ ಗಿಡ ಒಂದು ಸಸಿ ಇರ್ತದ, ಅದು ಬೆಳೀತದ, ಬೆಳವಣಿಗೆ ಆಗೇ ಆಗ್ತದ, ಅದು ದೊಡ್ಡ ಮರ ಆಗ್ತದ, ಇಂಥದ್ದು ಗಾಳಿ ಬೀಸ್ತದ, ಹಣ್ಣುಗಳನ್ನು ಕೊಡ್ತದ, ಫಲಗಳನ್ನು ನೀಡ್ತದ, ನೆರಳನ್ನು ಕೊಡ್ತದ ಅಲ್ವಾ? ನೋಡಿ, ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡ್ತಾ ಇದ್ದಾವ. ನೀನು ಕೂಡ ಅದರಂತೆ ಕೆಲಸ ಮಾಡು. ನೋಡಿ, ಮತ್ತು ಒಂದು ಸಂದೇಶ. ಅದರಂತೆ ಕೊನೆಯ ಒಂದು ಬೋಧನೆ ಏನಾಗಿತ್ತಪ್ಪ ಅಂದ್ರೆ, ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರೂ ಜಗಳವಾಡಲಾರರು. ನೋಡಿ, ನಿಮ್ಮೊಂದಿಗೆ ಯಾರಾದರೂ ಜಗಳ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ನೀವು ಜಗಳ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಜೊತೆ ಜಗಳ ಮಾಡ್ತಾರ. ಆದರೆ ನೀವೇ ಜಗಳ ಮಾಡದೇ ಇದ್ರಪ್ಪ ಅಂದ್ರೆ ಅವ್ರು ಯಾಕೆ ನಿಮ್ಮ ಜೊತೆ ಜಗಳ ಮಾಡ್ತಾರೆ? ಇಲ್ಲಲ್ವಾ? ನೋಡಿ, ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ನಿಮಗೆ. ನಮ್ಮಲ್ಲಿ ಉತ್ತರ ಕರ್ನಾಟಕ ಕಡೆಗೆ ಅತ್ತೆ ಸೊಸೆಯ ಒಂದು ಜಗಳ ಜಾಸ್ತಿ. ಅತ್ತೆ ಸೊಸೆಯರು ಬಹಳ ಜಗಳ ಮಾಡ್ತಿರ್ತಾರೆ. ನಮ್ಮ ಕಡೆ ಇದೆ, ಆ ಒಂದು ಸಂಪ್ರದಾಯ ಇದೆ. ಅದು ಒಂದು ಮನೆಯಲ್ಲಿ ಅದು ರೂಢಿಯಾಗಿ ಬಂದುಬಿಟ್ಟಿರ್ತಾವ ಅತ್ತೆ ಸೊಸೆ ಜಗಳ. ಹೀಗೆ ಒಂದು ಮನೆತನದಲ್ಲಿ ಅತ್ತೆ ಸೊಸೆ ಜಗಳ ನಡೀತಾ ಇತ್ತು. ಪ್ರತಿ ದಿವಸ ಅದನ್ನು ನೋಡಿ ಸೊಸೆಗೆ ಬೇಜಾರಾಗಿ ಹೋಗ್ಬಿಡ್ತು. ಆವಾಗ ಸೊಸೆ ಒಬ್ಬ ಸನ್ಯಾಸಿ ಹತ್ರ ಹೋದ. ಸನ್ಯಾಸಿ ಹತ್ರ ಹೋಗಿ ಅವಳು ಕೇಳಿದ್ಲು, ನಮ್ಮ ಅತ್ತೆ ನನ್ನ ಜೊತೆ ದಿವಸ ಜಗಳಾಡ್ತಾಳೆ, ದಿವಸ ಕೂಗಾಡ್ತಾಳೆ, ದಿವಸ ರೇಗಾಡ್ತಾಳೆ, ಅದಕ್ಕೆ ಏನು ಮಾಡಬೇಕು, ಆ ಜಗಳವನ್ನು ನಿಲ್ಲಿಸಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ಲು. ಆವಾಗ ಆ ಸನ್ಯಾಸಿ, ಏನಿಲ್ಲ, ಭಾಳ ಸರಳ ಇದೆ. ಏನಪ್ಪ ಅಂದ್ರೆ, ನಾನು ನಿನಗೆ ಒಂದು ಮಂತ್ರಿಸಿದಂತಹ ಒಂದು ಜಲ ಕೊಡ್ತೀನಿ, ನೀರು ಕೊಡ್ತೀನಿ, ಮಂತ್ರಿಸಿದಂತಹ ಒಂದು ನೀರನ್ನು ಕೊಡ್ತೀನಿ. ನೀ ಏನು ಮಾಡಬೇಕಪ್ಪ ಅಂದ್ರೆ, ಆ ನೀರನ್ನು ನಿಮ್ಮ ಅತ್ತೆ ಯಾವಾಗ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೋ, ಯಾವಾಗ ನಿನ್ನ ವಿರುದ್ಧ ಕೂಗಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೋ, ಅವಾಗ ಏನು ಮಾಡಬೇಕು, ನೀನು ಈ ಮಂತ್ರದ ಜಲವನ್ನು ಬಾಯಲ್ಲಿ ಹಾಕ್ಕೊಂಡು ಹಾಗೆ ಇಡಬೇಕು. ಬಾಯಲ್ಲಿ ಹಾಕ್ಕೊಂಡು ಹಾಗೆ ಇರಬೇಕು, ನುಂಗಬಾರ್ದು, ಬಾಯಲ್ಲಿ ಹಾಗೆ ಇರಬೇಕು ಅಂತ ಹೇಳಿದ. ನೋಡಿ, ಆಯಿತು ಅಂತ ಹೇಳ್ಬಿಟ್ಟು ಸೊಸೆ ಮನೆಗೆ ಬಂದ್ಲು, ತಗೊಂಡು ಆ ಒಂದು ಮಂತ್ರದ ಜಲವನ್ನು ತಗೊಂಡು ಬಂದ್ಲು. ಯಾವಾಗ ಅತ್ತೆ ಜಗಳ ಪ್ರಾರಂಭ ಮಾಡಿದ್ಲು ಅವಾಗ ಏನು ಮಾಡಿದ್ಲು, ಆ ಮಂತ್ರದ ಜಲವನ್ನು ಬಾಯಲ್ಲಿ ಹಾಕ್ಕೊಂಡು ಸುಮ್ಕೊಂತಲು. ಅವಾಗತ್ತೆ ತಾನೇ ಕೂಗಾಡಿ ಕೊನೆಗೆ ನಿಲ್ಲಿಸ್ಬಿಟ್ಲು. ಯಾಕಂದ್ರೆ ಸೊಸೆ ಮಾತಾಡ್ತಾನೆ ಇಲ್ಲ, ಮಂತ್ರ ಜಲವನ್ನು ಬಾಯಿ ಹಾಕೊಂಡ್ಬಿಟ್ಟಿದ್ದಾಳ. ಅವಳು ಬಾಯಿ ತೆಗೆದ್ರೆ ಜಲ ಹೊರಗೆ ಬೀಳ್ತದೆ. ಸನ್ಯಾಸಿ ಹೇಳಿದಾನ, ಬಾಯಿ ತೆಗೆಯುವಾಗಿಲ್ಲ. ನೋಡಿ, ಅದನ್ನೇ ಇವ ಹೇಳಿದಾನ, ನೋಡಿ, ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರು ಜಗಳವಾಡಲಾರರು. ನೋಡಿ, ನೀವು ಜಗಳ ಆಡಿದ್ರೆ ಮಾತ್ರ ಮತ್ತೊಬ್ಬರು ನಿಮ್ಮೊಂದಿಗೆ ಜಗಳ ಆಡ್ತಾರೆ. ನೋಡಿ, ಸರಳ ಸಂದೇಶಗಳಿದ್ದಾವ, ಎಷ್ಟು ಉನ್ನತವಾದಂಥ ತತ್ವಜ್ಞಾನಗಳಿದ್ದಾವೆ. ನೋಡಿ, ಅತ್ಯಂತ ಸರಳವಾದಂತಹ ಸಂದೇಶಗಳ ಒಂದು ನಿವೇದನೆಯನ್ನು, ವಿಚಾರಧಾರೆಯನ್ನು ಲಾವೋ ತ್ಸೆ ತನ್ನ ಬೋಧನೆಗಳ ಮುಖಾಂತರ ಮಾಡಿದಾನ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಲಾವೋ ತ್ಸೆನ ತತ್ವಜ್ಞಾನ ಅತ್ಯಂತ ಉನ್ನತ ಮಟ್ಟದ ತತ್ವಜ್ಞಾನ ಆಗಿತ್ತು. ನೋಡಿ, ಅಹಿಂಸೆಯನ್ನು ಬೋಧಿಸಿದ,
ಹಿಂಸೆ ತನ್ನ ಗುರಿ ಸೋಲಿಸ್ತದೆ ಅಂತ ಹೇಳಿದ, ಸಮಾಜ ಜಾಣರನ್ನು ಗೌರವಿಸಬೇಕೆಂದ, ಮತ್ತು ಸಮಾಜ ಹೊಸದನ್ನು ವಿರೋಧ ಮಾಡಬಾರ್ದಂತ ಹೇಳಿದ, ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಹೇಳಿದ, ಜೀವನದಲ್ಲಿ ನಮ್ರತೆ, ಮಿತವ್ಯಯ, ತ್ಯಾಗಶೀಲತೆ ಅವಶ್ಯ ಅಂತ ಹೇಳಿದ, ಲೌಕಿಕ ಭೋಗ ಜೀವನ, ಅಧಿಕಾರ, ಸಂಪತ್ತುಗಳು ಮನುಷ್ಯನಿಗೆ ಮಾನಸಿಕ ನೆಮ್ಮದಿ ತರಲಾರುವಂತಂದ, ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯವರಾಗಿರಬೇಕು ಮತ್ತು ಕೆಟ್ಟವರಿಗೂ ಒಳ್ಳೆಯವರಾಗಿರಬೇಕಂತ ಹೇಳಿದ, ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡ್ತವೆ ಅಂತ ಹೇಳಿದ, ಮತ್ತು ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರು ಜಗಳವಾಡಲಾರರು ಎಂಬಂಥ ಒಂದು ಸಂದೇಶವನ್ನು, ಎಂಬಂಥ ತತ್ವಜ್ಞಾನವನ್ನು ಈ ಒಬ್ಬ ಲಾವೋತ್ಸೆ ತನ್ನ ಸಂದೇಶಗಳ ಮುಖಾಂತರ ನೀಡಿದಾನ. ಇದು ಲಾವೋತ್ಸೆನ ಬೋಧನೆಗಳಾಗಿದ್ದಾವ ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ಹೇಳ್ತಾ ಇದ್ದಾನ, ಇಫ್ ಯು ಆರ್ ಡಿಪ್ರೆಸ್ಡ್ ಯು ಆರ್ ಲಿವಿಂಗ್ ಇನ್ ದ ಪಾಸ್ಟ್. ಇಫ್ ಯು ಆರ್ anxious you are living in the future. If you are at peace you are living in the present ಎಂಬುದು ಲಾವೋತ್ಸೆನ ಸೇಯಿಂಗ್ಸ್ ಆಗಿದೆ, ಸೇಯಿಂಗ್ಸ್ ಆಫ್ ಲಾವೋತ್ಸೆ. ನೆಕ್ಸ್ಟ್ ನೋಡಿ, ಎರಡನೇದು ಕೊಟ್ಟು ಹೇಳಿದಾನ, ವಾಟರ್ ಈಸ್ ದ ಸಾಫೆಸ್ಟ್ ಥಿಂಗ್ ಯಟ್ ಇಟ್ ಕ್ಯಾನ್ ಪೆನೆಟ್ರೇಟ್ ಮೌಂಟನ್ಸ್ ಆ್ಯಂಡ್ ಅರ್ಥ್ಸ್. This shows clearly the principle of softness overcoming hardness. ಮೂರನೇದಾಗಿ ಒಂದು ನೋಡಿ, a good traveler has no fixed plans and it's not intent on arriving. ಲಾವೋತ್ಸೆನ sayings of ಲಾವೋತ್ಸೆ. ಇಟ್ಸ್ ಮಹತ್ವದ, ನಿಖರವಾದ, ಸರಳವಾದ ತತ್ವಜ್ಞಾನದ ನಿವೇದನೆಯನ್ನು ಲಾವೋತ್ಸೆ ತನ್ನ ಬೋಧನೆಗಳ ಮುಖಾಂತರ ಮಾಡಿದ್ದಾನ. ನೋಡಿ, ವಾಟರ್ ಈಸ್ ದ ಸಾಫೆಸ್ಟ್ ಥಿಂಗ್. ನೋಡಿ, ಮೃದುವಾದಂಥದ್ದು. ಆದರೆ ಅದು ಏನು ಮಾಡ್ತದೆ? ಪರ್ವತಗಳನ್ನು, ಭೂಮಿಯನ್ನು ಕೊರೆದು ಹೋಗ್ತದಲ್ವಾ? ನೋಡಿ, ಕೊರೆದು ಹೋಗ್ತದೆ, ದಾರಿ ಮಾಡ್ಕೊಂಡು ಹೋಗ್ತದೆ. ಮುಂದೆ ಅದು ಏನಾಗ್ತದೆ ಅಂದರೆ ಹಾರ್ಡ್ನೆಸ್ ಆಗ್ತದೆ. ಹಾಗೆ ನಾವು ಕೂಡ ಸಾಫ್ಟ್, ನಾವು ಕೂಡ ಮೃದುವಾಗಿದ್ದುಕೊಂಡು ನಮ್ಮ ಮೃದುತನದಿಂದಲೇ ನಾವು ನಮ್ಮ ಒಂದು ಗಟ್ಟಿತನವನ್ನು ತೋರಿಸಬೇಕು ಜೀವನದಲ್ಲಿ ಎಂಬಂಥ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದಾನೆ. ನೋಡಿ, ಉದಾಹರಣೆಗೆ ನಾಲಿಗೆ ಮೃದು ಅಲ್ವಾ? ನಾವು ಹುಟ್ಟಿದಾಗಿಂದನೇ ಅದು ಹುಡ್ತದೆ. ಆ ನಂತರ ನಮಗೆ ಹಲ್ಲು ಬರ್ತಾವ, ಎಲ್ಲ ಬೆಳವಣಿಗೆಗಳಾಗ್ತಾವಲ್ವ? ನೋಡಿ, ಆಮೇಲೆ ಕೊನೆಗೆ ಏನಾಗ್ತದೆ? ಹಲ್ಲು ಬಿದ್ದು ಹೋಗ್ತಾವೆ. ನಮಗೆ ಅಂತ್ಯಕಾಲದಲ್ಲಿ ಹಲ್ಲು ಬಿದ್ದು ಹೋಗ್ತಾವ. ಕೊನೆಗೆ ಉಳಿದು ಯಾವುದು? ನಾಲಿಗೆನೇ ಅಲ್ವಾ? ನೋಡಿ, ಮೃದುವಾದಂಥದ್ದು, ಮೃದುವಾಗಿರುವಂಥದ್ದು ನಮಗೆ ಯಾವಾಗ ಬರ್ತದೆ ಅದು ಕೊನೆಯವರೆಗೂ ಇರ್ತದೆ. ಅದೇ ಗಟ್ಟಿಯಾಗಿ ಬರುವಂಥದ್ದು ನಮ್ಮ ಕೊನೆಯವರೆಗೆ ಅದು ಇರಲಾರದು. ನೋಡಿ, ಮೃದುತನದಲ್ಲಿ ನಾಲಿಗೆಯ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಇಂತಹ ಒಂದು ಸಂದೇಶ, ಸಾಫ್ಟ್ನೆಸ್, ಮೃದುವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ತತ್ವಜ್ಞಾನ, ಇದುವೇ ತತ್ವಜ್ಞಾನ. ಇದನ್ನು ನಾವು ತತ್ವಜ್ಞಾನ ಎಂಬಂಥ ಹೆಸರಿನಡಿಯಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಲಾವೋತ್ಸೆ ಹೇಳಿದಂಥ ಒಂದು ಪ್ರಮುಖವಾದಂತಹ ಒಂದು ತತ್ವಜ್ಞಾನದ ಬೋಧನೆಗಳು ಎಂಬಂಥ ಒಂದು ವಿಚಾರದಡಿಯಲ್ಲಿ ಈ ಎಲ್ಲ ಪ್ರಮುಖವಾದಂತಹ ಬೋಧನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಂತೆ ಎರಡನೆಯ ಪ್ರಮುಖವಾದಂತಹ ಚೀನಾದ ತತ್ವಜ್ಞಾನಿ ಅಂತಂದ್ರೆ ಅವ ಕನ್ಫ್ಯೂಸಿಯಸ್. ನೋಡಿ, ಅವನು ಕನ್ಫ್ಯೂಸಿಯಸ್, ಚೀನಾದ ಪ್ರಮುಖ ತತ್ವಜ್ಞಾನಿ. ಇವನ ಮೂಲ ಹೆಸರು ಕಾಂಗ್ಫುತ್ಸೆ ಅಂತಿತ್ತು. ಕಾಂಗ್ಫುತ್ಸೆ ಇದು ಅಪಭ್ರಂಶ ಹೊಂದಿ ಅದು ಕನ್ಫ್ಯೂಸಿಯಸ್ ಆಗಿ ಪರಿವರ್ತನೆ ಆಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಒಬ್ಬ ಕನ್ಫ್ಯೂಸಿಯಸ್ ಚೀನಾದ ಬಹುದೊಡ್ಡ ತತ್ವಜ್ಞಾನಿ. ಚೀನಾದ ಬಹುದೊಡ್ಡ ತತ್ವಜ್ಞಾನಿಯಾದಂಥ ಇವನು ಸಾಮಾನ್ಯ ಶಕ ಪೂರ್ವ 571ರಲ್ಲಿ ಲೂ ಪ್ರಾಂತದಲ್ಲಿ ಜನಿಸಿದ. ಚೀನಾದ ಲೂ ಎಂಬಂಥ ಪ್ರಾಂತದಲ್ಲಿ ಇವ ಸಾಮಾನ್ಯ ಶಕ ಪೂರ್ವ 571ರಲ್ಲಿ ಜನಿಸಿದ. ಆರಾಮದಲ್ಲಿ ಇವ ಬಿಲ್ಲು ವಿದ್ಯೆ ಕಲಿತ ಮತ್ತು ಸಂಗೀತವನ್ನು ಕಲಿತ. ಹಿ ಲರ್ನ್ಡ್ ಆರ್ಚರಿ ಆ್ಯಂಡ್ ಮ್ಯೂಸಿಕ್. ಹಿ ಬಾರ್ನ್ ಇನ್ ಲೂ ಪ್ರೊವಿನ್ಸಿ at 571 BCE. ಈತ ಪ್ರಾರಂಭದಲ್ಲಿ ಭಾಷಾ ಶಿಕ್ಷಕನಾದ, ಸಂಪಾದಕನ ಕೆಲಸ ಮಾಡಿದ, ಮಂತ್ರಿ ಹುದ್ದೆಗಳಲ್ಲಿ ಕೆಲಸ ಮಾಡಿದ. ನೋಡಿ, ಹಿ ವರ್ಕ್ಡ್ ಇನ್ ಲ್ಯಾಂಗ್ವೇಜ್ ಟೀಚರ್, ಎಡಿಟರ್, ಜಡ್ಜ್ ಆ್ಯಂಡ್ ಮಿನಿಸ್ಟರ್. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದೆವ. ತನ್ನ ಒಂದು ಬಿಲ್ಲು ವಿದ್ಯೆ ಮತ್ತು ಸಂಗೀತವನ್ನು ಕಲಿತುಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಅವ
ಮಾಡಿದ. ಮುಂದೆ ಶಿಕ್ಷಕನಾಗಿ ತನ್ನ ಶಿಷ್ಯರಿಗೆ ಶಿಸ್ತು ಮತ್ತು ಸದ್ಗುಣಗಳನ್ನು ಬೋಧಿಸಿದ. ನೋಡಿ, ಶಿಸ್ತು ಮತ್ತು ಸದ್ಗುಣಗಳ ಒಂದು ಬೋಧನೆಯನ್ನು ಈ ಒಬ್ಬ ಕನ್ಫ್ಯೂಸಿಯಸ್ ಶಿಕ್ಷಕನಾಗಿ ತನ್ನ ಶಿಷ್ಯರಿಗೆ ಬೋಧಿಸಿದ. ಜನರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲು ಶ್ರಮಿಸಿದಿವ. ಜನರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು. ಅದಕ್ಕಾಗಿ ನಡತೆಯ ಪುಸ್ತಕ ಬರದ, ಬುಕ್ ಆಫ್ ಎಟಿಕ್ವೆಟ್ಟ. ನೋಡಿ, ಬುಕ್ ಆಫ್ ಎಟಿಕ್ವೆಟ್ಟ ಎಂಬಂಥ ಒಂದು ಪುಸ್ತಕವನ್ನು ಬರದ, ನಡತೆಯ ಪುಸ್ತಕ. ಜನರ ನಡತೆ ಹೇಗಿರಬೇಕು, ಯಾಕಂದರೆ ಜನರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡುವಂಥ ಒಂದು ಮನೋಭಾವನೆ ಕನ್ಫ್ಯೂಸಿಯಸ್ ಒಂದಾಗಿತ್ತು. ಅದಕ್ಕಾಗಿ ಈ ಒಂದು ನಡತೆಯ ಪುಸ್ತಕವನ್ನು ಬರದ. ಈತನ ತತ್ವಜ್ಞಾನವನ್ನು ಕನ್ಫ್ಯೂಸಿಯಾನಿಸಮ್ ಅಂತ ಕರೀತಾರೆ. ಕನ್ಫ್ಯೂಸಿಯಾಯಿಸಮ್ ಅಂತಲೂ ಕೂಡ ನಾವು ಉಚ್ಚಾರ ಮಾಡಬಹುದು. ನೋಡಿ, ಈತನ ತತ್ವಜ್ಞಾನ ಕನ್ಫ್ಯೂಸಿಯಾಯಿಸಮ್. ಅದರಂತೆ ಲಾವೋತ್ಸೇನ ತತ್ವಜ್ಞಾನ ತಾವೋ ಸಿದ್ಧಾಂತ, ತಾವೋಯಿಸಮ್. ಅದರಂತೆ ಕನ್ಫ್ಯೂಸಿಯಸ್ ಅಂದು ಕನ್ಫ್ಯೂಸಿಯಾಯಿಸಮ್. ಈ ತತ್ವಜ್ಞಾನವನ್ನು ಅವ ನಿರ್ಮಾಣ ಮಾಡಿದಾನ. ಇವನ ತತ್ವಗಳು ಚೀನೀಯರ ರೂಢಿ ಪರಂಪರೆ ಮತ್ತು ನಂಬಿಕೆಗಳಲ್ಲಿ ಇವೆ. ನೋಡಿ, ಚೀನೀಯರ ರೂಢಿ ಪರಂಪರೆ ಮತ್ತು ನಂಬಿಕೆಗಳಲ್ಲಿ ಇವನ ತತ್ವಜ್ಞಾನ ಅಡಕವಾಗ್ಯದ. ಟ್ರೆಡಿಷನ್ ಆ್ಯಂಡ್ ಬಿಲೀಫ್ಸ್ ಇನ್ ಚೀನಾ. ಕನ್ಫ್ಯೂಸಿಯಸ್ಸನು 4 ಪ್ರಮುಖ ಅಂಶಗಳ ಅಡಿಯಲ್ಲಿ ಬೋಧನೆಗಳನ್ನು ಮಾಡಿದಾನ. ನೋಡಿ, ಒಂದನೇದನ್ನು ಕುಟುಂಬ ನಿಷ್ಠೆ, ಲಾಯಲ್ಟಿ ಟುವರ್ಡ್ಸ್ ಫ್ಯಾಮಿಲಿ. ಕುಟುಂಬ ನಿಷ್ಠೆ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಹೇಳಿದಾನ. ಅದರಾಗಿ ಪೂರ್ವಜರ ಪೂಜೆ, ವರ್ಷಿಪ್ ಆಫ್ ಆನ್ಸೆಸ್ಟರ್ಸ್. ಪೂರ್ವಜರ ಪೂಜೆಯನ್ನು ಮಾಡಬೇಕು, ಪೂರ್ವಜರ ಆರಾಧನೆ ಮಾಡಬೇಕು ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ಹೇಳಿದಾನ. ಮತ್ತು ಹಿರಿಯರಲ್ಲಿ ಗೌರವ. ನೋಡಿ, ರೆಸ್ಪೆಕ್ಟ್ ಟು ಎಲ್ಡರ್ಸ್. ಹಿರಿಯರಲ್ಲಿ ಗೌರವವನ್ನು ತೋರಬೇಕು. 4ನೇದು ಚೀನೀಯರ ಏಕತೆ, ಯುನಿಟಿ ಅಮಂಗ್ ದ ಪೀಪಲ್ ಆಫ್ ಚೀನಾ. ಚೀನೀಯರ ಏಕತೆಯನ್ನು ಕುರಿತು ಬೋಧಿಸಿದ್ದಾನೆ. ನೋಡಿ, ಕುಟುಂಬ ನಿಷ್ಠೆ, ಪೂರ್ವಜರ ಪೂಜೆ, ಹಿರಿಯರಲ್ಲಿ ಗೌರವ, ಚೀನೀಯರ ಏಕತೆಯನ್ನು ಕುರಿತು ಕನ್ಫ್ಯೂಸಿಯಸ್ ತನ್ನ ಬೋಧನೆಗಳನ್ನು ಬೋಧಿಸಿದಾನ. ಇವನ ಬೋಧನೆಗಳು ನುಡಿಮುತ್ತುಗಳ ರೂಪದಲ್ಲಿದ್ದಾವೆ, ಸ್ಲೋಗನ್ಸ್. ಇವನ ಬೋಧನೆಗಳು ನುಡಿಮುತ್ತುಗಳ ರೂಪದಲ್ಲಿ ಇದ್ದಾವ, ಸ್ಲೋಗನ್ಸ್ ರೂಪದಲ್ಲಿ ಇದ್ದಾವ, ಅಥವಾ ನಾಣ್ಣುಡಿಗಳ ರೂಪದಲ್ಲಿ ಇದ್ದಾವ ಎಂಬಂಥ ಒಂದು ವಿಚಾರ ನಮ್ಗೆ ಗೊತ್ತಾಗ್ತಾವ. ಹಾಗಾದ್ರೆ ಆ ನಾಣ್ಣುಡಿಗಳು ಏನೇನಾಗಿದ್ದಾವ ಎಂಬಂಥ ಒಂದು ವಿಚಾರದಲ್ಲಿ ಕನ್ಫ್ಯೂಸಿಯಸ್ನ ನುಡಿಮುತ್ತುಗಳನ್ನು ನೋಡೋಣ. ಸೇಯಿಂಗ್ಸ್ ಆಫ್ ಕನ್ಫ್ಯೂಸಿಯಸ್. ಅದರಲ್ಲಿ ಒಂದೆದ್ದು ನುಡಿಮುತ್ತಿಗಳು, ಸ್ಲೋಗನ್ಸ್, ನಾಣ್ಣುಡಿ ಅಂತ ಹೇಳ್ತೀವಲ್ವ ಹಾಗೆ. ಮೊದಲೇದು ನೋಡಿ, ಜಾಗರೂಕನಾಗಿದ್ದವನು ತಪ್ಪು ಮಾಡುವುದು ವಿರಳ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಅವ ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದ್ದು ಎಷ್ಟು ಸರಳ ಇದೆ ನೋಡಿ, ಜಾಗರೂಕನಾಗಿದ್ದವನು ತಪ್ಪು ಮಾಡುವುದು ವಿರಳ. ಜಾಗರೂಕನಾಗಿದ್ದವನು ತಪ್ಪು ಮಾಡುವುದು ವಿರಳ. ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಜಾಗರೂಕತೆಯಿಂದ ಮಾಡಬೇಕು ಎಂಬಂಥ ಒಂದು ಸಂದೇಶ ಕನ್ಫ್ಯೂಸಿಯಸ್ನ ಮೊದಲ ಒಂದು ನುಡಿಮುತ್ತು. ಅದರಂತೆ ಎರಡನೇದ್ದು ನೋಡಿ, ಪರರು ಯಾವುದನ್ನು ನಿನಗೆ ಮಾಡಬಾರದೆಂದು ಅಪೇಕ್ಷಿಸುತ್ತೀಯೋ ಅದನ್ನು ಪರರಿಗೆ ಮಾಡಬೇಡ. ನೋಡಿ, ಪರರು ಯಾವುದನ್ನು ನಿನಗೆ ಮಾಡಬಾರ್ದಂತ ನೀನು ಅಪೇಕ್ಷೆ ಮಾಡ್ತೀಯೋ ಅದನ್ನು ನೀನು ಪರರಿಗೆ ಮಾಡಲಿಕ್ಕೆ ಹೋಗಬೇಡ. ಇದು ಕನ್ಫ್ಯೂಸಿಯಸ್ನ ಸುವರ್ಣ ನಿಯಮ ಅಂತ ಪರಿಗಣಿಸಲ್ಪಟ್ಟದ. ನೋಡಿ, ವಾಟ್ ಯು ಡು ನಾಟ್ ಲೈಕ್ ವೆನ್ ಡನ್ ಟು ಯುವರ್ ಸೆಲ್ಫ್ ಡು ನಾಟ್ ಡೂ ಟು ಅದರ್ಸ್. ಇಟ್ ಈಸ್ ಕನ್ಫ್ಯೂಸಿಯಸ್ ಆಸ್ ಗೋಲ್ಡನ್ ರೂಲ್ ಆಫ್ ಕನ್ಫ್ಯೂಸಿಯಸ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಗೋಲ್ಡನ್ ರೂಲ್ ಆಫ್ ಕನ್ಫ್ಯೂಸಿಯಸ್. ನೋಡಿ, ಪರರು ಯಾವುದನ್ನು ನಿನಗೆ ಮಾಡಬಾರ್ದಂತ ನೀನು ಅಪೇಕ್ಷೆ ಮಾಡ್ತೀಯೋ ಅದನ್ನು ನೀನು ಅವರಿಗೆ ಪರರಿಗೆ ಮಾಡಲಿಕ್ಕೆ ಹೋಗಬೇಡ. ನೋಡಿ, ಸರಳ ಇದೆಯಲ್ಲ, ನಾನುಡಿ ರೂಪದಲ್ಲಿ, ಸ್ಲೋಗನ್ಸ್, ನುಡಿಮುತ್ತುಗಳ ರೂಪದಲ್ಲಿ. ಪರರು ಯಾವುದನ್ನು ನಿನಗೆ ಮಾಡಬಾರದೆಂದು ಅಪೇಕ್ಷಿಸುತ್ತೀಯೋ ಅದನ್ನು ಪರರಿಗೆ ಮಾಡಲಿಕ್ಕೆ ಹೋಗಬೇಡ. ಅದಕ್ಕಾಗಿ ಇದನ್ನು ನಾವು ಈ ಒಬ್ಬ ಕನ್ಫ್ಯೂಸಿಯಸ್ನ ಸುವರ್ಣ ನಿಯಮ ಅಂತ ಕರೀತಾ ಇದ್ದೀವಿ. ಇನ್ನು ಮೂರನೇದು, ಸರಿಯಾದುದೆಂದು ಗೊತ್ತಿದ್ದರೂ ಅದನ್ನು ಮಾಡದವನೇ ಹೇಳಿ. ನೋಡಿ, ಸರಿಯಾದದಂತ ಯಾವ್ದು ನಮ್ಗೆ ಗೊತ್ತದ ಅದನ್ನು ನಾವು ಮಾಡಿದರೆ ಮಾತ್ರ ಶೂರ ಆಗ್ತೀವಿ, ಅದನ್ನು ಮಾಡದೆ ಹೋದರೆ ನಾವು ಹೇಳಿ ಅಂತ. ನಾ ಈಗ ಹೇಳ್ತೇನಪ್ಪ ವಿಶೇಷವಾಗಿ.
ನೀವು ವಿದ್ಯಾರ್ಥಿಗಳು ನಿಮಗೆ ಹೇಳ್ತೀನಿ. ಕಾಗೆ, ಬಿಳಿ ಕಾಗೆ ಇದೆ, ಕಾಗೆಯ ಬಣ್ಣ ಬಿಳಿ ಅಂತ ಹೇಳ್ತೀನಿ. ಅವಾಗ ನೀವೇನಂತೀರಿ? ಸುಮ್ಮನೆ ಗೋಣಾಗ್ತೀರಾ? ಯಾಕಂದ್ರೆ ನಾನು ತಪ್ಪು ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ತಪ್ಪು ಹೇಳಕತ್ತೆ ಅಂತ ಗೊತ್ತಿದೆ ಅಲ್ವಾ? ನೀವು ಸುಮ್ಮನೆ ಕುಂತು ಹ್ಞೂ ಅಂದರೆ ನೀವು ಹೇಡಿ ಆಗ್ತೀರಾ. ಅದನ್ನೇ ಹೇಳಿದ ನಾವ. ಅಲ್ಲ, ಬಿಳಿ ಕಾಯಿಗಳು ಇದ್ದಾವೆ, ಆದರೆ ನಮ್ಮಲ್ಲಿ ಕಂಡು ಬರಂಗಿಲ್ಲ ಅವು. ಬೇರೆ ದೇಶದಲ್ಲಿ ಇದ್ದಾವೆ ಬಿಳಿ ಕಾಯಿಗಳು, ಆದರೂ ನಮ್ಮಲ್ಲಿ ಕರಿ ಕಾಯಿಗಳು ಮಾತ್ರ ಕಾಣಿಸ್ತಾವ. ಕರಿ ಬಣ್ಣ ಕರಿ ಇದೆ ನೋಡಿ. ನಾ ತಪ್ಪು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ತಪ್ಪಿದೆ ಅಂತ ಗೊತ್ತಿದ್ರು ನೀವು ಅದನ್ನು ನನಗೆ ಹೇಳದೇ ಇದ್ದೀರಪ್ಪ ಅಂತಂದ್ರೆ ನೀವು ಹೇಡಿ ಆಗ್ತೀರ. ಅದೇ ಹೇಳ್ತೀನಿ, ನಿಮ್ಗೆ ಸರಿ ಯಾವುದೆಂದು ಗೊತ್ತಿದ್ದರೂ ಅದನ್ನು ಮಾಡದವನೇ ಹೇಡಿ. ಹೇಗೆ ಹೇಳ್ತಾ ಇದ್ದಾನ? ಟು ಸಿ ವಾಟ್ ಈಸ್ ರೈಟ್ ಆ್ಯಂಡ್ ನೋ ಟು ಡೂ ಇಟ್ ಈಸ್ ವೆಂಟ್ ಆಫ್ ಕರೇಜ್ ಆರ್ ಆಫ್ ಆರ್ಫಿನ್ಸ್ ಎಂಬಂಥ ಒಂದು ವಿಚಾರ. ಅಂದರೆ ಸರಿಯಾದದಂತೆ ಗೊತ್ತಿದ್ದರೂ ಅದನ್ನು ನಾವು ಮಾಡದೇ ಇದ್ರಪ್ಪ ಅಂದ್ರೆ ಹೇಡಿಗಳಾಗ್ತೀವಿ. ಅದನ್ನು ನಾವು ಮಾಡಬೇಕು. ಇಲ್ಲೊಂದು ಕಸ ಬಿದ್ದಿದೆ, ಕಸ ತೆಗೆದು ಕಸದ ಬುಟ್ಟಿಯಲ್ಲಿ ಹಾಕಬೇಕಂತ ಗೊತ್ತೈತೆ ನಮಗೆ, ಆದರೆ ಅದನ್ನು ನಾವು ಮಾಡಂಗಿಲ್ಲ, ಹಾಗೆ ಹೋಗ್ತೀವಿ ನೋಡಿ. ಅವಾಗ ನೀವು ಹೇಡಿ ಆಗ್ತೀರಿ ಅಂತ. ಸರಿಯಾದ ಗೊತ್ತಿದೆ ಅಲ್ವ ನಿಮಗೆ? ಸರಿಯಾದ ಗೊತ್ತಿದೆ ಅದನ್ನು ಮಾಡಿಬಿಡಿ ನೀವು. ಅವಾಗ ನೀವೇನಾಗ್ತೀರಿ? ಶೂರರಾಗ್ತೀರಿ, ಜೀವನದಲ್ಲಿ ಮುನ್ನಡೆ ಸಾಧಿಸ್ತೀರಿ ಎಂಬಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾನ. ಅಂದ್ರೆ ಟು ಸಿ ವಾಟ್ ಇನ್ ರೈಟ್ ಆ್ಯಂಡ್ ನಾಟ್ ಟು ಡೂ ಇಟ್ ಈಸ್ ವಾಂಟ್ ಆಫ್ ಕರೇಜ್ ಆರ್ ಆಫ್ ಪ್ರಿನ್ಸಿಪಲ್. ಮತ್ತು ಅವನ ಉನ್ನತವಾದಂಥ ಸೈನ್ಸ್. ಅದು ನಾಲ್ಕನೇದು ನೋಡಿ, ಅರಿವು ಮನೆಯಿಂದಲೇ ಪ್ರಾರಂಭ ಆಗ್ತದ ನೋಡಿ. ವಿಸ್ಡಮ್ ಬಿಗಿನ್ಸ್ ಆಟ್ ಹೋಮ್ ನೋಡಿ. ವಿಸ್ಡಮ್, ಅರಿವು, ಜ್ಞಾನ, ತಿಳುವಳಿಕೆ ಮನೆಯಿಂದಲೇ ಪ್ರಾರಂಭ ಆಗ್ತದೆ ನಮಗೆ ನೋಡಿ. ಮನೆಯ ಮೊದಲ ಪಾಠಶಾಲೆ ಅಲ್ವಾ? ಮನೆಯ ಮೊದಲ ಪಾಠಶಾಲೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದ ನಮ್ಮ ಅರಿವು, ಜ್ಞಾನ, ತಿಳುವಳಿಕೆ ಮನೆಯಿಂದಲೇ ಪ್ರಾರಂಭ ಆಗ್ತದ. ಸುಳ್ಳನ ಇದೇನಾದ್ರೆ ಇಲ್ಲಲ್ವಾ? ಅರಿವು ಮನೆಯಿಂದಲೇ ಪ್ರಾರಂಭ ಆಗ್ತದ ಎಂಬುದನ್ನು ಹೇಳಿದಾನ. ವಿಸ್ಡಮ್ ಬಿಗಿನ್ಸ್ ಆಟ್ ಹೋಮ್. ಐದನೇದು, ಚಾರಿತ್ರ್ಯವು ಸಮಾಜದ ಬುನಾದಿ. ಚಾರಿತ್ರ್ಯ ಸಮಾಜದ ಬುನಾದಿ ಹೇಳ್ತಾನ. ಕ್ಯಾರೆಕ್ಟರಿಸ್ಟಿಕ್ ಈಸ್ ದ ಫೌಂಡೇಶನ್ ಆಫ್ ಸೊಸೈಟಿ. ಕ್ಯಾರೆಕ್ಟರ್ ಈಸ್ ದ ಫೌಂಡೇಶನ್ ಆಫ್ ಸೊಸೈಟಿ. ಚಾರಿತ್ರ್ಯವು ಸಮಾಜದ ಬುನಾದಿಯಾಗ್ಯದ. ಸಮಾಜಕ್ಕೆ ಬುನಾದಿ ಯಾವುದಪ್ಪ ಅಂದ್ರೆ ಚಾರಿತ್ರ್ಯ. ಒಂದು ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಾಗಿದ್ದರೆ, ಸದ್ಗುಣಿಗಳಾಗಿದ್ದರೆ ಆ ಸಮಾಜ ಸದ್ಗುಣಿ ಸಮಾಜ ಆಗಿರ್ತದ, ಒಳ್ಳೆಯ ಸಮಾಜ ಆಗಿರ್ತದ. ಆದರೆ ಅದೇ ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಗಳಿದ್ರ, ದುರ್ಗುಣಿಗಳಿದ್ರ ಅದೇನಾಗಿರ್ತದ? ಕೆಟ್ಟ ಸಮಾಜವಾಗಿ ನಿರ್ಮಾಣ ಆಗ್ತದ. ಅದಕ್ಕಾಗಿ ಸಮಾಜದ ಒಂದು ಬುನಾದಿ ಚಾರಿತ್ರ್ಯ ಆಗಿರಬೇಕು, ಒಳ್ಳೆಯತನದಾಗಿರಬೇಕು. ಅಂದಾಗ ಮಾತ್ರ ಸಮಾಜದ ಒಂದು ಪರಿಶುದ್ಧತೆಯ ಅರಿವು ನಮಗಾಗ್ತದ. ಅದಕ್ಕೆ ಹೇಳ್ತಾ ಇದ್ದೀವಿ, ಕ್ಯಾರೆಕ್ಟರ್ಲೆಸ್ ಈಸ್ ಎ ಎವ್ರಿಥಿಂಗ್ ಈಸ್ ಲಾಸ್ಟ್ ನೋಡಿ. ಕ್ಯಾರೆಕ್ಟರ್ಲೆಸ್ ಈಸ್ ಎ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅದಕ್ಕಾಗಿ ವ್ಯಕ್ತಿಗೆ ಚಾರಿತ್ರ್ಯ ನಿರ್ಮಾಣ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಬರಬೇಕು. ಚಾರಿತ್ರ್ಯವನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು, ನಿರ್ಮಾಣ ಮಾಡಿಕೊಳ್ಳಬೇಕು. ಈ ಒಂದು ಚಾರಿತ್ರ್ಯವೇ ಸಮಾಜದ ಬುನಾದಿಯಾಗ್ಯದ ಎಂಬುದನ್ನು ನಾವು ಹೇಳಿದ್ದಾನ. ದ ಮ್ಯಾನ್ ಹೂ ಸೇಸ್ ಹಿ ಕ್ಯಾನ್ ಆ್ಯಂಡ್ ದ ಮ್ಯಾನ್ ಹೂ ಸೇಸ್ ಹಿ ಕ್ಯಾನ್ ನಾಟ್ ಆರ್ ಬೋತ್ ಕರೆಕ್ಟ್. ಎರಡು ಒಳ್ಳೆಯವೇ, ಎರಡು ಒಂದೇ ನೋಡಿ. ದ ಮ್ಯಾನ್ ಹೂ ಸೇಸ್ ಹಿ ಕ್ಯಾನ್ ಆ್ಯಂಡ್ ದ ಮ್ಯಾನ್ ಹೂ ಸೇಸ್ ಹಿ ಕ್ಯಾನ್ ನಾಟ್ ಆರ್ ಬೋತ್ ಕರೆಕ್ಟ್. ಕನ್ಫ್ಯೂಸಿಯಸ್ನ ನುಡಿಮುತ್ತಿಗಳು, ಸೇಯಿಂಗ್ಸ್ ಆಫ್ ಕನ್ಫ್ಯೂಸಿಯಸ್. ಎರಡನೇದು ನೋಡಿ, ಲೈಫ್ ಈಸ್ ರಿಯಲಿ ಸಿಂಪಲ್ ಬಟ್ ವಿ ಇನ್ಸಿಸ್ಟ್ ಆನ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್ ನೋಡಿ. ಲೈಫ್ ಈಸ್ ರಿಯಲಿ ಸಿಂಪಲ್. ಲೈಫ್ ಈಸ್ ರಿಯಲಿ ಸಿಂಪಲ್ ಬಟ್ ವಿ ಇನ್ಸಿಸ್ಟ್ ಆನ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್. ಜೀವನ ಅನ್ನೋದು ಸರಳ, ಆದರೆ ಅದನ್ನು ನಾವು ಏನು ಮಾಡ್ಕೊಂಡಿದ್ದೀವಿ? ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೀವಿ ನೋಡಿ. ಕನ್ಫ್ಯೂಸಿಯಸ್ನ ನುಡಿಮುತ್ತಿಗಳಿವು, ಸೈಯಿಂಗ್ಸ್ ಆಫ್ ಕನ್ಫ್ಯೂಸಿಯಸ್. ಇನ್ನೂ ಮುಂದುವರಿಯೋದು ಕನ್ಫ್ಯೂಸಿಯಸ್ ಇನ್ನೂ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾನ, ಹಲವಾರು ಬೋಧನೆಗಳನ್ನು ಮಾಡ್ತಾ ಇದ್ದಾನ. ಅದರಲ್ಲಿ ಮೊದಲನೇದು ನೋಡಿ, ಆರನೆಯ ಒಂದು ಬೋಧನೆ, ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ ಮತ್ತು ಅದರಂತೆ ನುಡಿಯುತ್ತಾನೆ ನೋಡಿ. ಗ್ರೇಟ್ ಮ್ಯಾನ್ ಆಕ್ಟ್ಸ್ ಬಿಫೋರ್ he speaks and speaks according to his actions ನೋಡಿ. ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡ್ತಾನ, ಆಮೇಲೆ ಅದರಂತೆ ನುಡಿತಾನ.
ಮೊದಲಿಗೆ ತಾನು ಮಾಡ್ತಾನೆ, ಅದನ್ನು ತಾನು ಮಾಡಿ ಆಮೇಲೆ ಅದನ್ನು ಹೇಳ್ತಾನ, ಅದರಂತೆ ನುಡಿತಾನ, ಅದನ್ನು ಹೇಳ್ತಾನ ಅವ. ನೋಡಿ, ತಾ ಮೊದಲಿಗೆ ಕಾರ್ಯ ಮಾಡ್ತಾನೆ, ಅದನ್ನು ಆ ಕಾರ್ಯವನ್ನು ಅವ ನಂತರದಲ್ಲಿ ಹೇಳ್ತಾನೆ. ಇದಕ್ಕೆ ರಾಮಕೃಷ್ಣ ಪರಮಹಂಸರದ ಒಂದು ಉದಾಹರಣೆಯನ್ನು ಕೊಡ್ಬೋದು ನಾವಿಲ್ಲಿ ಅಲ್ವಾ. ನೋಡಿ, ಅವ್ರ ಹತ್ರ ಒಬ್ಬ ಮಹಿಳೆ ತನ್ನ ಮಗನನ್ನು ಕರ್ಕೊಂಬಂದು ಹೇಳಿದ್ಲು, ಗುರುಗಳೇ, ನನ್ನ ಮಗ ಹುಂಚಿ ಹಣ್ಣು ಬೆಲ್ಲ ಬಹಳ ತಿಂತಾನ ಅಂತ ಹೇಳಿದ್ಲು. ಆವಾಗ ರಾಮಕೃಷ್ಣ ಪರಮಹಂಸರು ತಿಂತಾನ, ಹೌದು, ಏನು ಮಾಡ್ಬೇಕು ಅದಕ್ಕೆ? ಆ ಒಂದು ಬೆಲ್ಲ ತಿನ್ನುವುದನ್ನು ಬಿಡಿಸ್ಬೇಕಾಗಿದೆ ಅವನಿಗೆ, ಅದಕ್ಕೆ ನೀವೇನಾದರೂ ಒಂದು ಬುದ್ಧಿವಾದ ಹೇಳಿ ಅಂತ ಹೇಳ್ಬಿಟ್ಟು ಆ ತಾಯಿ ರಾಮಕೃಷ್ಣ ಪರಮಹಂಸರಲ್ಲಿ ಕೇಳಿಲ್ಲಂತೆ. ಆವಾಗ ರಾಮಕೃಷ್ಣ ಪರಮಹಂಸರು ವಿಚಾರ ಮಾಡಿ, ಹಾಗಾದ್ರೆ 1 ವಾರ ಬಿಟ್ಟು ಬಾ, ಆವಾಗ ನಾನು ಹೇಳ್ತೀನಿ ಅಂತ ಹೇಳಿದರಂತೆ. ಆವಾಗ ಆ ತಾಯಿ ತನ್ನ ಮಗನನ್ನು ವಾಪಸ್ ಕರ್ಕೊಂಡು ಹೋಗಿ 1 ವಾರದ ನಂತರ ಮತ್ತೆ ಬಂದ್ಲು. ಪರಮಹಂಸರ ಹತ್ರ ಬಂದು ಮತ್ತೆ ನಿವೇದನೆ ಮಾಡಿಕೊಂಡ್ಲು, 1 ವಾರ ಹಿಂದೆ ಬಂದಿದ್ದೆ, ನನ್ನ ಮಗ ಬಹಳ ಬೆಲ್ಲ ತಿಂತಿದ್ದಾನ, ಅದನ್ನು ಬಿಡಿಸಲಿಕ್ಕೆ ನಿಮ್ಮನ್ನು ಕೇಳಿದೆ, ಅದಕ್ಕೆ ನೀವೇನು ಹೇಳಿದಿರಿ, 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದಿರಲ್ಲ, ಅದಕ್ಕೆ ಈಗ ಬಂದಿದ್ದೀನಿ, ಏನಾದರೂ ಅವನಿಗೆ ಬುದ್ಧಿವಾದ ಹೇಳಿ ಅಂತ ಕೇಳಿದ್ರು. ಆವಾಗ ರಾಮಕೃಷ್ಣ ಪರಮಹಂಸರು ಆ ಹುಡುಗನನ್ನು ಕರೆದು ಹೇಳಿದರು, ಮಗು ಬೆಲ್ಲ ತಿನ್ನುವುದು ಒಳ್ಳೆಯದಲ್ಲ, ಅದನ್ನು ಬಿಟ್ಟು ಬಿಡು, ಆದಷ್ಟು ಕಡಿಮೆ ಮಾಡು, ಬಹಳ ಬೆಲ್ಲವನ್ನು ತಿನ್ನಬೇಡ, ಅದನ್ನು ಕಡಿಮೆ ಮಾಡು ಅಂತ ಹೇಳಿದ್ರಂತ. ಹೇಳಿ ಹೋಗು ನೀನು ಮನೆಗೆ ಅಂತ ಕಳಿಸಿದ್ರಂತ. ಆವಾಗ ಆ ತಾಯಿಗೆ ಆಶ್ಚರ್ಯ ಆಗಿಬಿಡ್ತು. ಇದನ್ನು ನೀವು ಆವಾಗಲೇ 1 ವಾರ ಮೊದಲಿಗೆ ನಾನು ಬಂದಿದ್ನಲ್ವ, ಆವಾಗಲೇ ಹೇಳ್ಬೋದಿತ್ತಲ್ಲ, ಈಗ ಯಾಕೆ 1 ವಾರ ನಂತರ ಬಂದು ಹೇಳ್ತಾ ಇದ್ದೀರಿ ಇದನ್ನು ಮಾತನ್ನು ಅಂತ ಹೇಳಿದಾಗ ಪರಮಹಂಸರು ಹೇಳಿದ್ರಂತ, ನೀನೇನು 1 ವಾರದ ಮೊದಲ ಬಂದಿದ್ದಿ, ಆವಾಗ ಬೆಲ್ಲ ತಿನ್ನುವಂಥ ಒಂದು ಹವ್ಯಾಸ ನನಗೂ ಇತ್ತು, ನಾನು ತಿಂತಾ ಇದ್ದೆ ಬೆಲ್ಲ, ನಾನು ತಿಂತಾ ಇದ್ದಂತಹ ಬೆಲ್ಲವನ್ನು ನಾನು ಕ್ರಮೇಣ ಕಡಿಮೆ ಮಾಡ್ಕೊಂಡು ಬಂದೆ, 1 ವಾರದಲ್ಲಿ ಬಿಡ್ಬೋದಲ್ಲ ಬೆಲ್ಲ ತಿನ್ನೋದನ್ನು ಅಂತ ನನಗೆ ಅರ್ಥ ಆಯಿತು. ನಾ ಅದನ್ನು ಮೊದಲಿಗೆ ಆ ಕಾರ್ಯವನ್ನು ನಾ ಮಾಡಿದ ನಂತರ ಅದನ್ನು ಹೇಳುವಂತಹ ಒಂದು ಶಕ್ತಿ ನನಗೆ ಬರ್ತದೆ. ನೋಡಿ, ನಾನು ಬೆಲ್ಲ ತಿಂತಾ ಇರ್ತೀನಿ, ಮತ್ತೊಬ್ಬನಿಗೆ ಬೇಡ ಅಂತ ಹೇಳೋದು ತಪ್ಪಲ್ವಾ? ಅದಕ್ಕೆ ನಾನು ಅದನ್ನು ಬಿಟ್ಟು ಪ್ರಯತ್ನ ಮಾಡಿದೆ 1 ವಾರ ನಂತರ, ಈಗ ನಾನು ಬೆಲ್ಲವನ್ನು ತಿನ್ನಂಗಿಲ್ಲ, ಅದಕ್ಕಾಗಿ ಆ ಮಗನಿಗೆ ಹೇಳುವಂಥ ಒಂದು ಧೈರ್ಯ ನನಗೆ ಬರ್ತದ ಅಂತ ಹೇಳಿದ್ರಂತ. ನೋಡಿ, ಅದನ್ನೇ ಹೇಳ್ತಾ ಇದ್ದೀವಿ, ಏನು, ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ ಮತ್ತು ಅದರಂತೆ ನುಡಿಯುತ್ತಾನೆ. ಕನ್ಫ್ಯೂಷಿಯಸ್ನ ಉನ್ನತವಾದಂಥ ಮತ್ತೊಂದು ಬೋಧನೆ ಇದು, ನುಡಿಮುತ್ತುಗಳಿದು. ನೋಡಿ, ಶ್ರೇಷ್ಠ ಮನುಷ್ಯನಾದಂಥ ಅವನನ್ನು ಶ್ರೇಷ್ಠ ಮನುಷ್ಯ ಅಂತ ಕರಿತೀವಿ ನಾವು. ನೋಡಿ, ಪರಮಹಂಸರು ಶ್ರೇಷ್ಠ ಮನುಷ್ಯರಾಗ್ಬಿಟ್ರಲ್ವ, ಶ್ರೇಷ್ಠ ವ್ಯಕ್ತಿಗಳಾಗ್ಬಿಟ್ರಲ್ವ. ನೋಡಿ, ಯಾಕಂದ್ರೆ ಅವರು ಮೊದಲು ಕಾರ್ಯ ಮಾಡಿದರು, ಆ ನಂತರ ಅದನ್ನು ಹೇಳಿದರು, ಅದನ್ನು ಅವರು ನುಡಿದ್ರು ಎಂಬಂಥ ಒಂದು ವಿಚಾರ. ಅದರಂತೆ 7ನೆಯ ಒಂದು ನುಡಿಮುತ್ತು, ಸಮಾಜದ ಒಳಿತು ಎಲ್ಲೆಲ್ಲಿ ಅಡಗಿದೆ, ಯಾವುದನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ ಅವರು. ಕನ್ಫ್ಯೂಷಿಯಸ್ ಏನು, 1ನೇದಾಗಿ ತಂದೆ ತಾಯಂದಿರಿಗೆ ಮಕ್ಕಳ ವಿಧೇಯತೆಯಲ್ಲಿ ಅಡಕವಾಗಿದೆ, ಗಂಡನಿಗೆ ಹೆಂಡತಿಯ ವಿಧೇಯತೆಯಲ್ಲಿ ಅಡಕಾಗಿದೆ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆಯನ್ನು ಅವಲಂಬಿಸಿದೆ ಅಂತ ಕನ್ಫ್ಯೂಷಿಯಸ್ ಹೇಳ್ತಾರೆ. ನೋಡಿ, ದ ಸೊಸೈಟಿ ರೆಸ್ಟ್ಸ್ ಆನ್ ದ ಒಬಿಡಿಯನ್ಸ್ ಆಫ್ ಚಿಲ್ಡ್ರನ್ ಟು ದೇರ್ ಪೇರೆಂಟ್ಸ್ ಆ್ಯಂಡ್ ಆಫ್ ದ ವೈಫ್ ಟು ಹರ್ ಹಸ್ಬೆಂಡ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಟು ದೇರ್ ಟೀಚರ್ಸ್. ನೋಡಿ, ಸಮಾಜದ ಒಳಿತು ತಂದೆ ತಾಯಂದಿರಿಗೆ ಮಕ್ಕಳ ವಿಧೇಯತೆ ಮೇಲೆ, ಗಂಡನಿಗೆ ಹೆಂಡತಿಯ ವಿಧೇಯತೆ ಮೇಲೆ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆಯನ್ನು ಅವಲಂಬಿಸಿದೆ ಎಂಬಂಥ ಸಂದೇಶವನ್ನು ಕನ್ಫ್ಯೂಷಿಯಸರು ನೀಡಿದ್ದಾರೆ. ಅದರಂತೆ 8ನೆಯ ಒಂದು ನುಡಿ ಮತ್ತು ಅತಿಯಾದ ತೆರಿಗೆಗಳನ್ನು ಮತ್ತು ಕಠೋರ ಶಿಕ್ಷೆಗಳನ್ನು ತೊಡೆದು ಹಾಕಬೇಕು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ. ನೋಡಿ, ಎಕ್ಸೆಸಿವ್ ಟ್ಯಾಕ್ಸೇಷನ್ ಆ್ಯಂಡ್ ಬಾರ್ಬರಿಕ್ ಪನಿಷ್ಮೆಂಟ್ಸ್ ಶುಡ್ ಬಿ ಅಬಾಲಿಷ್ಡ್. ನೋಡಿ, ಅತಿಯಾದ ತೆರಿಗೆಗಳನ್ನು ಮತ್ತು ಕಠೋರ ಶಿಕ್ಷೆಗಳನ್ನು ತೊಡೆದು ಹಾಕಬೇಕು ಎಂಬಂಥ ಒಂದು ಬೋಧನೆಯ ನುಡಿಮುತ್ತುಗಳನ್ನು ಅವರು ಹೇಳಿದ್ದಾರೆ. ಅದರಿಂದ 9ನೇದು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು. ವಿ ವಿಶ್ಡ್ ದ್ಯಾಟ್ ಅನ್ಎಂಪ್ಲಾಯ್ಡ್ ಬಿ ಪ್ರೊವೈಡೆಡ್ ಜಾಬ್ಸ್. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂದಾಗ ಮಾತ್ರ ದೇಶದ ಒಂದು ಭವಿಷ್ಯತ್ತು ನಿರ್ಮಾಣ ಆಗ್ತದ. ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡಬೇಕು ಎಂಬಂಥ ಒಂದು ಸಂದೇಶ ಅವರು ನೀಡಿದ್ದಾರೆ. ಅದರಂತೆ ಕೊನೆಯದು 10ನೇದು ಏನಾಗಿತ್ತಪ್ಪ ಅಂದ್ರೆ, ಸರ್ಕಾರವು ಅನಾಥರನ್ನು, ಮುದುಕರನ್ನು, ವಿಧವೆಯರನ್ನು,
ರೋಗಿ ಮತ್ತು ಅಂಗವಿಕಲರನ್ನು ರಕ್ಷಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ನೋಡಿ, ದ ಗವರ್ಮೆಂಟ್ ಮಸ್ಟ್ ಪ್ರೊಟೆಕ್ಟ್ ದ ಆರ್ಫನ್ಸ್, ದ ಏಜ್ಡ್, ದ ವಿಡೋಸ್, ದ ಡಿಸೀಸ್ಡ್ ಆ್ಯಂಡ್ ಡಿಸ್ಏಬಲ್ಡ್. ನೋಡಿ, ಸರ್ಕಾರವು ಅನಾಥರನ್ನು, ಮುದುಕರನ್ನು, ವಿಧವೆಯರನ್ನು, ರೋಗಿ ಮತ್ತು ಅಂಗವಿಕಲರನ್ನು ರಕ್ಷಿಸಬೇಕು ಎಂಬಂಥ ಒಂದು ಬೋಧನೆಯನ್ನು ಕನ್ಫ್ಯೂಸಿಯಸ್ಸರು ಮಾಡಿದ್ದಾರೆ. ಅದರಂತೆ ಹಿ ಹೂ exercises government by means of his virtue may be compared to the North Pole star, which keeps its place and all the stars turn towards it. It is a Confucius sayings. ನೋಡಿ, ಇಷ್ಟೆಲ್ಲ 10 ಪ್ರಮುಖವಾದಂತಹ ಒಂದು ಬೋಧನೆಗಳನ್ನು ನುಡಿಮುತ್ತುಗಳ ರೂಪದಲ್ಲಿ ಕನ್ಫ್ಯೂಸಿಯಸ್ಸನು ಹೇಳಿದಾನ. ತನ್ನ ಜೀವಿತದ ಅವಧಿಯಲ್ಲಿ ಕನ್ಫ್ಯೂಸಿಯಸ್ಸನ ನುಡಿಮುತ್ತುಗಳು ನಿಜವಾಗಿ ಹೇಳಿದ್ರೆ ನಡತೆಯ ಪುಸ್ತಕ ಬರೆದಲ್ಲವ. ಅಂದರೆ ಜೀವನದಲ್ಲಿ ಈ ಎಲ್ಲ ತತ್ವಗಳನ್ನು, ಈ ಎಲ್ಲ ಬೋಧನೆಗಳನ್ನು ನಾವು ಅಳವಡಿಸಿಕೊಂಡಿದ್ದೇ ಆದರೆ, ಈ ಬೋಧನೆಗಳ ಒಂದು ಪರಿಕಲ್ಪನೆ ನಮ್ಮಲ್ಲಿ ಉಂಟಾದದ್ದೇ ಆದರೆ ನಮ್ಮ ನಡತೆ ಉತ್ತಮವಾಗಿರ್ತದೆ. ನೋಡಿ, ಮಾನವ ಉತ್ತಮವಾಗಿ ಮೇಲಕ್ಕೆ ಬರ್ತಾನ, ಸರ್ಕಾರ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ದಾಪುಗಾಲು ಹಾಕ್ತದ. ನೋಡಿ, ಎಲ್ಲ ರೀತಿಯಾದಂಥ ಸಂದೇಶಗಳು ತತ್ವಜ್ಞಾನದ ರೂಪದಲ್ಲಿ ಇಲ್ಲಿ ಕನ್ಫ್ಯೂಸಿಯಸ್ ಈ ರೀತಿಯಾದಂತಹ ಒಂದು ತತ್ವಜ್ಞಾನವನ್ನು ಅವ ಜಗತ್ತಿಗೆ ನೀಡಿದಾನ. ಇವೆಲ್ಲವುಗಳು ಕನ್ಫ್ಯೂಸಿಯಸ್ನ ಪ್ರಮುಖ ತತ್ವಜ್ಞಾನಗಳು ಎಂಬಂಥ ಒಂದು ತತ್ವಜ್ಞಾನಿಯಾದಂಥ ಕನ್ಫ್ಯೂಸಿಯಸ್ನ ಉನ್ನತ ಸಂದೇಶಗಳಾಗಿದ್ದುವು, ಉನ್ನತ ನುಡಿಮುತ್ತುಗಳಾಗಿದ್ದುವು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಈ ಅವಧಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಅವಧಿ ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ಅವಧಿಯಲ್ಲಿ ಇನ್ನೊಬ್ಬ ತತ್ವಜ್ಞಾನಿ ಮತ್ತು ಚೀನೀಯರ ಧರ್ಮ ಮತ್ತು ಪ್ರಶ್ನೋತ್ತರಗಳ ಒಂದು ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅದಕ್ಕಾಗಿ ಈ ಎಲ್ಲ ಇಲ್ಲಿಯವರೆಗಾದಂಥ ಚೀನಾ ನಾಗರಿಕತೆಯ ಪಾಠವನ್ನು ಸರಿಯಾಗಿ ವೀಕ್ಷಣೆ ಮಾಡಿ, ಅಧ್ಯಯನ ಮಾಡಿ, ಅದನ್ನು ತಿಳ್ಕೊಂಡು ಮುಂದಿನ ಒಂದು ಹಂತಕ್ಕೆ ಅಥವಾ ಮುಂದಿನ ಒಂದು ಕ್ಲಾಸಲ್ಲಿ ನೀವು ಪ್ರಶ್ನೆ ಉತ್ತರಕ್ಕೆ ಸಜ್ಜಾಗಿ ಎಂಬಂಥ ಒಂದು ಮಾಹಿತಿಯನ್ನು ನೀಡ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.